ರಾತ್ರಿ 10:35. ಏನು ಗೊತ್ತಾ ಜನ, ನಾವು ದಟ್ಟು ಬಿಕಾಸ್ ನಾವು ಅವಳಿಗೆ ಒಳ್ಳೇದು ಮಾಡಿದ್ವಿ. ಇವನ್ ಇನ್ಕ್ಲೂಡಿಂಗ್ ಹರ್, ಅವಳು ಹೇಳೋದು 3 ವರ್ಷದಿಂದ ನಾನು ಅದೇ ಮಾಡ್ತಾ ಇರೋದು, ಆಮೇಲೆ ಕಂಟೆಂಟ್ ಕ್ರಿಯೇಟರ್ ಅಂತ. ಅವಳಿಗೆ ಎಲ್ಲಿ ಏನು ಬಂತು ಅವಳಿಗೆ ಗೊತ್ತಿದೆ. ಅಟ್ ದ ಸೇಮ್ ಟೈಮ್ ಗಿಲ್ಲಿನೂ ಅದಕ್ಕೆ ಪುಷ್ಟಿ ಕೊಟ್ಟ. ಅದೇನಾಯ್ತು, ಅದು ಏನೇನೋ ಆಗಿ ಅಲ್ಟಿಮೇಟ್ಲಿ ನಮ್ಮಲ್ಲಿ ತುಂಬ ಇದಾಯಿತು, ವಿಚ್ ವಿ ಆರ್ ನಾಟ್. ಬಟ್ ಒಂದೇನಂದ್ರೆ ಎಲ್ಲೂ ಒಬ್ರಿಗೆ ಹರ್ಟ್ ಆಗಿದೆ ಅಂತ ಆದಾಗ ಇಟ್ಸ್ ಓಕೆ ಟು ಆಸ್ಕ್ ಸಾರಿ. ನಥಿಂಗ್ ರಾಂಗ್. ದೊಡ್ಡ ಚಿಕ್ಕವರಾಗಲ್ಲ ಕೇಳಿದೆ ಅಂದ ಮಾತ್ರಕ್ಕೆ ನಿಮ್ಮ ರಿಯಾಕ್ಷನ್ಗಳು ಬೇರೆ ಥರ ಇರಬೇಕಂತ ಏನಿಲ್ಲ. ನನ್ನ ಮಾತು ಭಾಳ ಕಡಿಮೆ, ಇದು ಮಾತು ಬೇಕು ನಿಮಗೆ. ಮಾತು ಬೇಕು. ಸುದೀಪ್ ಸರು ಮಾತು ಜಾಸ್ತಿ ಮಾಡಿ ಅಂತ ಹೇಳಿಲ್ಲ, ಅವ್ರು ಏನು ಹೇಳಿಲ್ಲ. ಮಾತಾಡೋ ಕಡೆ ಮಾತಾಡಿ ಅಂತ ಹೇಳಿ. ನನಗೆ ಅವ್ರು ಏನಂದ್ರೆ ನನಗೆ ಭಾಳ ಹೆಮ್ಮೆ ಇದ್ದು ಮಾಡು ಅಂತ ಕರೆದು ನನಗೆ ವಾರ್ನಿಂಗ್ ಮಾಡ್ತಾರಲ್ಲ, ಅದೊಂದು ಭಾಳ ಹೆಮ್ಮೆ ಇದೆ ನನಗೆ. ಯಾರಿಗೂ ಸ್ಟ್ಯಾಂಡ್ ಅದೇ ಎಲ್ಲೂ ಕಾಣಿಸಿಲ್ಲ. ಸ್ಪಂದನದು ಧ್ರುವದ ಜಗಳ ಆದಾಗ ಸ್ಟ್ಯಾಂಡ್ ತಗೊಂಡಿಲ್ಲ, ಎಷ್ಟೋ ಸಲ ಸತೀಶ್ ಚಂದ್ರಪ್ರಭಾದ ಆದಾಗ ಸ್ಟ್ಯಾಂಡ್ ತಗೊಂಡಿಲ್ಲ, ಎಲ್ಲೂ ಸ್ಟ್ಯಾಂಡ್ ತಗೊಂಡಿರೋ ಅವ್ನು ಇಲ್ಲೇ ಸ್ಟ್ಯಾಂಡ್ ತಗೊಂಡ. ಇದು ನಮ್ಮಿಂದಾನೆ ತಾನೇ ಅವನಿಗೆ ಕಿಚನ್ ಚಪ್ಪಾಳೆ ಸಿಕ್ಕಿದ್ದು ಅಲ್ವಾ? ತಮಾಷೆ ತಗೊಂಡು ಹೋಗ್ಬಿಡಿ, ತುಂಬಾ ಸೀರಿಯಸ್ ಆಗಿ ತಗೊಂಡು ಮುಗ್ದಲ್ಲಿ ಎತ್ ಕಾಣಿಸ್ತಾ ಇದೆ. ಆಗ್ಬಿಟ್ಟಿದ್ದೀನಿ ಮಧ್ಯಾಹ್ನ ಸುದಿಯ ನಾನು ಹಗ್ ಮಾಡ್ಕೊಂಡು ಹತ್ಬಿಡ್ಬೇಕು ಅನ್ನೋದು ಬೇಜಾರಾಗೋಯ್ತು ನನಗೆ. ನೋ ಡೋಂಟ್ ಕ್ರೈ ಮ್ಯಾಮ್. ನೀವೆಂತ ಹುಲಿ ಅಂತ ಹೆಣ್ಣು, ನೀವು ಹಿಂಗೆಲ್ಲ ಆಡ್ಬೇಡಿ, ಸುಮ್ಮನೆ ರೀ ಮ್ಯಾಮ್, ಸುಮ್ಮನೆ. ಅಶ್ವಿನಿ ಮ್ಯಾಮ್ ಏನ್ ಗೊತ್ತಾ, ನಂಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಮಧ್ಯಾಹ್ನನೂ ಹತ್ಬಿಟ್ರಿ ನೀವು. ಬಟ್ ನಿನ್ನ ಪರ್ಸ್ನಲ್ ನಾವು ಟಾರ್ಗೆಟ್ ಮಾಡಿ ನಿಂಗೆ ನೋವಾಗಿದ್ರೆ ಒಬ್ಬ ವ್ಯಕ್ತಿ ಬಂದು ಸಾರಿ ಅಂತ ಹೇಳುವಾಗ ನಾನು ಸಣ್ಣೋಳಾದೆ ಅಂತ ನನಗೆಲ್ಲೂ ಅನ್ನಿಸ್ಲಿಲ್ಲ. ಬಟ್ ಒಬ್ಬ ವ್ಯಕ್ತಿನ ನೀವು ಯಾವ ಮಟ್ಟಕ್ಕೆ ಬೇಕಾದ್ರೂ ಮಾತಾಡ್ತೀರಾ ಅಂದರೆ ಹೌ ಇಸ್ ಇಟ್ ಪಾಸಿಬಲ್? ಆಯ್ತು, ಆಮೇಲೆ ಅರ್ಥ ಆಗಂಗಿಲ್ಲ, ತಿರ್ಗಾ ಜಗಳ ಆಡಕ್ಕೆ ಹೋಗ್ಬೇಡಿ, ಆ ಥರ ಪದಗಳು ಬಳಸ್ಬೇಡ. ನಾನು ಮಾತಾಡಕ್ಕೆ ಹೋಗಲ್ಲ ಸುದ್ದಿ. ಇಲ್ಲ ಮ್ಯಾಮ್, ಅದು ಗೊತ್ತಾಗಲ್ಲ. ಇಲ್ಲ ಅಂದರೆ ಚಿದಾನಂದ ಶ್ರೀ ಶಿರಡಿ ಸಾಯಿರಾಮ್ ಮಹಾಲಕ್ಷ್ಮಿ ಮಹಾಭಗವತಿಯೇ ಶುರುಪಿ. ಈಗ ಸಾಕ ನಿಮಗೆ 3ನೇ ವಾರಕ್ಕೆ ಫೈನಲಿಸ್ಟ್ ಆಗಿದ್ದು, ಇನ್ನೇನು ನಿಮ್ಗೆ ಅಲ್ವರೆಗೂ ಏನು ತಗೋಬೇಕಂತ ಏನಿಲ್ಲ ಅಲ್ವಾ? ಇನ್ನೇನಿದ್ರು ನೀವು ನಮ್ಗೆಲ್ಲ ಸಪೋರ್ಟ್ ಮಾಡಬೇಕು. ಈಗ ಮುಂದೆ ನಮ್ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈಗ ನಿಮ್ಮ ಹತ್ರ ಒಂದು ಬಚಾವಾಗೋ ಕಾರ್ಡ್ ಇದೆ, ಯಾರು ಕೊಡ್ತೀರಾ ಯೋಚನೆ ಮಾಡಿ. ಇದನ್ನ ಬೇಕು ಫೈನಲ್ ಗಂಟು ಇಟ್ಕೋಬಹುದು. ಏನ್ ಇಬ್ಬರಿನ ಟೈಮಲ್ಲಿ ಯೂಸ್ ಮಾಡ್ತೀನಿ. ತೀರಾ ನಂದು ಬುಡಕ್ ಬಂತು ಇಬ್ಬರು ಇರ್ತೀವಿ ಗೊತ್ತಾ, ಇಬ್ಬರು ಇರ್ತೀವಿ, ಯಾಕೋ ಮಿಸ್ ನಂಗೆ ಗೊತ್ತು ಮ್ಯಾಮ್. ರಾತ್ರಿ 11:10. ಅದೇನಾಗುತ್ತೋ ಆಗ್ಲಿ ಮಲ್ಲಮ್ಮ, ಇಷ್ಟು ಜನ ಒಂದು ದಿಕ್ಕು, ನಾನೊಂದು ದಿಕ್ಕು, ನೋಡೋಣ ಏನಾಗುತ್ತೆ. ಎಷ್ಟು ದಿವಸ ಇರ್ತೀನಿ, ಇನ್ನು ಒಬ್ಬೊಬ್ಬಂದು ಮುಖವಾಡ ಕಳ್ಚೆ ಹೋಗೋದು. ನನಗೆ ಜಾಸ್ತಿ ಕಲರ್ ಮಾತಾಡಕ್ಕೆಲ್ಲ ಬರಲ್ಲ. ಮಾತಾಡಬಾರ್ದು, ಮಾತಾಡಬಾರ್ದು ಕಲರ್. ಅವನು ಕಾವ್ಯ 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 ಅಂತ ಹಿಂದೆ ತಿರುಗ್ತಿರ್ತಾನೆ. ಅದು ಹೊಸ ಟ್ರ್ಯಾಕ್ ಓಪನ್ ಆಗಿದ್ದಲ್ಲ, ಅದು ಇಷ್ಟ ದಿನ ಇರ್ಲಿಲ್ಲ ಆ ಟ್ರ್ಯಾಕ್, ಈ ವಾರದಿಂದ ಫಿನಾಲೆ ತನಕ ಹೋಗೋ ಟ್ರ್ಯಾಕ್ ಅದು. ಆ ಥರ ಮಾಡಬೇಕು ನಾವು, ಮಾಡೋಕ್ಕಾಗತ್ತಾ ಆ ಥರ? ನಿಮ್ಮನ್ನೇ ನಾಮಿನೇಟ್ ಮಾಡಿ ನಿಮಗೆ ಹಿಂದ್ಗಡೆಯಿಂದ ಚಾಕು ಹಾಕ್ಬಿಟ್ಟು ಕೂತ್ಕೊಂಡು ಚೇರಲ್ಲಿ ಹಿಂಗೆ ಮಾತಾಡೋದು, ಏನು ಬಂಡ್ಗೆಟ್ಟು ಜನ್ಮ ಅಂತ ಅಂದರೆ ಸರಿ ಅನ್ಸಲ್ಲ ಅದು. ಈಗ ಅವ್ರು ಸಾರಿ ಕೇಳಿದ್ರಲ್ಲ, ನಾಳೆಯಿಂದಾಗ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿರ್ತಿದ್ದಾನೆ. ಹಾಂ, ನಾನು ಇರ್ತೀನಿ, ಇವತ್ತಿಂದ ನಾನು ಇರ್ತೀನಿ. ಬಟ್ ಅವರಿಗೆ ಸ್ವಲ್ಪ ಬೇಜಾರಾಯಿತು ನನಗೆ ಅನಿಸುತ್ತೆ, ಯಾಕೆಂದರೆ ನಾನು ಚೂರಿ ಆಗ್ತೀನಿ ಹಾಗೆ ಹೇಳಿದ್ದೀನಿ ಅಲ್ವಾ. ಅದೇ ಒಂದು ಡೈಲಾಗ್. ಎಲ್ಲ ವಾರವೂ ಒಂದೇ ವಾರ ಆಗಿರುವುದಿಲ್ಲ. ನೆಕ್ಸ್ಟ್ ವಾರ ನಿಮ್ಮದೇ ಆಗಿ, ನೆಕ್ಸ್ಟ್ ವಾರ ನಮ್ಮದೇ ಆಗಿರುತ್ತದೆ. ಕೊಡಿ ಕೈ. ವಿಲ್ ರಾಕ್ ಇಟ್. ಕೊಡಿ ಕೈ. ನಂಗೆ ನೆಕ್ಸ್ಟ್ ವಾರ ಕಿಚ್ಚನ ಚಪ್ಪಾಳೆ ಬೇಕು ಅಷ್ಟೇ. ಅದಕ್ಕೆ ಏನು ಬೇಕೋ ಅದನ್ನು ಮಾಡಿ ಬೇಕು ಅಷ್ಟೇ. ಅದನ್ನು ಮಾಡೋಣ. ಮಧ್ಯರಾತ್ರಿ 12:05. ಜನ ಕಮ್ಮಿ ಆಗೋದು ಅಂತ ಊಟ ಬಿಡ್ತಾ ಇದ್ದ. 14 ಜನ ಆಗಿದ್ದೀವಿ. ಈಗ ಯಾರು ಬಂದ್ರೆ ಬಾಗಿಲಲ್ಲಿ ಬಂದಂಗೆ ಬರತ್ತೆ ಬೇಡ ಬಸ್ ಹಾಕಿ ಏನೋ ಒಂದು ಅಡ್ಜಸ್ಟ್ಮೆಂಟ್ ಹೋಯ್ತಾ ಇದ್ರೆ ಅವ್ರ ಬಂದು ಯಾರು ಕಿರಿಕ್ ಮಾಡೋರ್ನ ಹಾಕ್ಬಿಟ್ರೆ ಅಂತರ್ನೇ ಹಾಕೋದು. ಅಂತರ್ನೇ ಹಾಕೋದು ಯಾರು ಬರಲ್ಲ ಇವತ್ತು. ನನ್ಕಂಡಾಗೆ ಕಳ್ಸೋದು, ನನ್ಕಂಡಾಗೆ ಲೈಟ್ ಮತ್ತೆ ಮಾಡ್ಬಿಟ್ಟು ಕಳ್ಸೋದು. ಇಲ್ಲ, ಲೈಟ್ ಆಫ್ ಆದ್ರೆ ಬರಲ್ಲ ಪಕ್ಕ. ವೈಲ್ಡ್ ಕಾರ್ಡ್ ಎಂಟ್ರಿ ಗಂಟ ಮೊದಲೇ ಬರ್ದು ಯಾರು ಲೈಟ್ ಆಫ್ ಆದ್ಮೇಲೆ ಎತ್ಬಿಟ್ಟು ಎಲಿಮಿನೇಷನ್ ಮಾಡಿದ್ದಾರೆ. ದಿನ 22 ಬೆಳಗ್ಗೆ 9:15.
ಯಪ್ಪ ಬರೀ ಟಿ ವಿಯಲ್ಲಿ ನೋಡ್ತಾ ಇದ್ದೆ ಬಿಗ್ ಬಾಸ್ನ, ಮೈಯೆಲ್ಲ ಹಂಗೆ ಜುಮ್ ಅಂತ ಇದೆ. ಅನ್ಬಿಲೀವಬಲ್ ಇದು. ಐ ಸ್ಟಿಲ್ ಕಾಂಟ್ ಬಿಲೀವ್ ಬಿಗ್ ಬಾಸ್ ಮನೇಲಿದ್ದೀನಿ ಅಂತ. ನೋಡೋಣ ಎಲ್ಲ ಕಂಟೆಸ್ಟೆಂಟ್ಗಳು ಏನು ಮಾಡ್ತಾ ಇದ್ದಾರೆ ಅಂತ. ವಾವ್, ಫಸ್ಟ್ ಎಲ್ಲರನ್ನೂ ಎಬ್ಸೋಣ. ಏನು ರಿಸಾರ್ಟ್ ಥರ ಎಲ್ಲ ಮಲ್ಕೊಂಡವ್ರೆ. ವೇಕಪ್ ಟೈಮ್, ವೇಕಪ್ ಗೈಸ್, ವೇಕಪ್ ವೇಕಪ್. ಎದೇಳಿ ಎದೇಳಿ, ಮೇಲೆ ಎದೇಳಿ. ಸಾಕಾಯ್ತು ಮಲಗಿದ್ದು, ಎದೇಳಿ ಎಲ್ಲ ಮೇಲೆ. ಎದೇಳಿ ಎದೇಳಿ, ಮೇಲೆ ಎದೇಳಿ. ರಿಸಾರ್ಟಿಗೆ ಬಂದಿಲ್ಲ ನೀವು, ಬಿಗ್ ಬಾಸಿಗೆ ಬಂದಿರೋದು. ರಿಸಾರ್ಟ್ ಅಲ್ಲ ಇದು. ಇದ್ಯಾರು ಮಲಗಿರೋದು? ಹಾಂ, ಹೌದಾ? ಯಾರಿದು? ಎದೇಳು ಎದೇಳು, ಮೇಲೆ ಎದೇಳು ಬೇಗ. ಗೆಟಪ್ ಗೆಟಪ್, ಯಾ 5 minutes. ಏನಣ್ಣ ಸಮಾಚಾರ? ಹೆಂಗಿದ್ಯಪ್ಪ ಗಿಲ್ಲಿ? ಸೂಪರ್. ಏಕೆ ಬಂದು ಆಚೆ ಇಲ್ಲ, 5 ನಿಮಿಷ ಆಚೆ ಬನ್ನಿ. ಈಗ ಬಾ, ಇವಾಗ ಆಚೆ ಹೇಳ್ತೀನಿ. ಆಚೆ ಬಂದ್ರಪ್ಪ, ಟ್ರೈನಿಂಗ್ ಮಾಡ್ಸೋಣ ಅಂತಾನೆ ಬಂದಿದ್ದೀನಿ. ಬನ್ನಿ ಆಚೆ. ಸಾಂಗ್ ಬರಲ್ಲ ಇವತ್ತು, ನಾನೇ ಸಾಂಗು. ಎಲ್ಲಿ ನಮ್ಮ ಮಲ್ಲಮ್ಮ ಅವರು? ಅಲ್ಲಾರ ಇಬ್ರು ಮಲಗಿದ್ದಾರೆ. ಹ, ಮಲ್ಲಮ್ಮ ಅವರೇ, ಎಪ್ಸಿ ಅವ್ರನ್ನ. ಯಾಕಪ್ಪ, ನಾ ಒಬ್ನೇ ಸಾಲಲ್ವಾ? ಎಲ್ಲ ಹೆಣ್ಮಕ್ಳು ಅವ್ರ ಒಳಗಡೆ. ಎಪ್ಸಿ ರಕ್ಷಿತಾ ಬಾಯಿಲಿ, ಅವ್ರನ್ನ ಹೋಗಿ ಎಪ್ಸು. ಬನ್ನಿ ಬನ್ನಿ ಬನ್ನಿ. ನಾನು ಒಳಗಡೆ ಬರಲ್ಲ, ನೀನು ಹೋಗಿ ಎಪ್ಸು. ಇಲ್ಲಿಂದ ನೀವು ಸೌಂಡ್ ಹಾಕಿ. ವೇಕಪ್ ಕಾಲ್, ವೇಕಪ್ ವೇಕಪ್. ಓಕೆ, ಅಲ್ಲಿ ನೋಡಿ, ಹೊಸ ಜನ ಬಂದಿದ್ದಾರೆ. 5 ನಿಮಿಷ ಟೈಮ್ ಕೊಡ್ತೀನಿ, ಬಂದ್ರಪ್ಪ ಎಲ್ಲ ಮಾತಾಡೋಣ. ಬೆಳಗ್ಗೆ 9:40. ಬಿಗ್ ಬಾಸ್ ಸೀಸನ್ 12ರ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಆಗಮಿಸಿರುವ ರಘು, ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಿಗ್ ಬಾಸ್. ಈಗಾಗಲೇ ಮೊದಲ ಅಧ್ಯಾಯವನ್ನ ವೀಕ್ಷಕರಾಗಿ ನೋಡಿರುವ ನೀವು ಮನೆಯ ಸದಸ್ಯರ ಆಟ, ವ್ಯಕ್ತಿತ್ವ, ತಂತ್ರಗಾರಿಕೆ ಈ ಎಲ್ಲದರ ವಿಶ್ಲೇಷಣೆ ನಡೆಸಿಯೇ ಬಂದಿದ್ದೀರಿ ಎಂದು ಬಿಗ್ ಬಾಸ್ ಭಾವಿಸಿದ್ದಾರೆ. ರಘು, ಬಿಗ್ ಬಾಸ್, ನಿಮ್ಮ ಆಯ್ಕೆಯ ಈ ಮನೆಯಲ್ಲಿ ಇನ್ನೂ ನಿದ್ದೆ ಮಾಡುತ್ತಿರುವ 4 ಸದಸ್ಯರನ್ನು ಒಬ್ಬರಾದ ನಂತರ ಒಬ್ಬರಂತೆ ಕರೆದು ಕುರ್ಚಿಯಲ್ಲಿ ಕೂರಿಸಿ ಅವರ ಆಯ್ಕೆಗೆ ಸೂಕ್ತ ಕಾರಣಗಳನ್ನು ನೀಡಬೇಕು. ನಂತರ 1 ಬಕೆಟ್ ತಣ್ಣೀರನ್ನು ತೆಗೆದುಕೊಂಡು ಕುರ್ಚಿಯಲ್ಲಿ ಕುಳಿತಿರುವ ಸದಸ್ಯರ ಹೆಸರ ಜೊತೆ ಎದ್ದೇಳಿ, ಎಚ್ಚರಗೊಳ್ಳಿ ಎಂದು ಕೂಗುತ್ತಾ ಅವರ ತಲೆಯ ಮೇಲಿಂದ ಬಕೆಟ್ನಲ್ಲಿರುವ ಅಷ್ಟೂ ನೀರನ್ನು ಸುರಿದು ಎಚ್ಚರಿಸಬೇಕು. ಚಟುವಟಿಕೆ ಈ ಕೂಡಲೇ ಆರಂಭಿಸಿ. ಎಲ್ಲರಿಗೂ ಶುಭವಾಗಲಿ. ಓಕೆ ಬಿಗ್ ಬಾಸ್. ಸೊ ಮೊದಲನೇದಾಗಿ ನಾನು ಕಾಕ್ರೋಚ್ ಸುದಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್, ಸುದೀನ ನಾನು ನೋಡಿದಂಗೆ ಇಸ್ ಅ ಡಿಫ್ರೆಂಟ್ ಪರ್ಸನ್. ಅವ್ರ ಕ್ಯಾರೆಕ್ಟ್ರೇ ಬೇರೆ. ಬಟ್ ಬಿಗ್ ಬಾಸ್ಗೆ ಬಂದ್ಬಿಟ್ಟು ತುಂಬ ರಿಲ್ಯಾಕ್ಸ್ ಆಗಿದ್ದಾರೆ, ತುಂಬ ಸೆಟಲ್ ಆಗಿಬಿಟ್ಟಿದ್ದಾರೆ. ಏನೋ ರಿಸಾರ್ಟಿಗೆ ಬಂದು ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಗೇಮ್ನ ಮರ್ತೋಗಿದ್ದಾರೆ, ಅದು ರೂಲ್ಸ್ ಮರ್ತೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ದಿಸ್ ಇಸ್ ಎ ವೇಕಪ್ ಕಾಲ್. ಈ ಗೇಮಲ್ಲಿ ಫೋಕಸ್ ಜಾಸ್ತಿ ಇರಬೇಕು, ಡಿಸಿಪ್ಲಿನ್ ಬೇಕು, ಆ್ಯಂಡ್ ರಿಯಲ್ ಕ್ಯಾರೆಕ್ಟರ್ ಇರಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬೇಗ ಹಾಕಿದ್ರೆ ಮಜಾ ಇರಲ್ಲ. ಬಟ್ಟೆ ಅಲ್ಲೇ ಹಾಕಬೇಕಾಗಿತ್ತು, ಅವ್ರು ಬಿಸಾಕ್ಬಿಟ್ರು. ದಡ್ಗಕ್ಕೆ ಚೆನ್ನಾಗಿರೋದು. ಕಾಕ್ರೋಚ್ ಸುದ್ದಿ ಎದೇಳಿ ಆಯ್ತಾ? ವೇಕಪ್. ಬಿಗ್ ಬಾಸ್, ನೆಕ್ಸ್ಟ್ ಕಂಟೆಸ್ಟೆಂಟು ಝೂನ ಸೆಲೆಕ್ಟ್ ಮಾಡ್ತೀನಿ. ರೆಡಿನಾ? ರೆಡಿ ಸರ್. ಸೊ ನನಗೆ ಏನು ಇಷ್ಟ ಆಗಿಲ್ಲ ಅಂದರೆ ಹೆಂಗೆ ಅದರ್ ಪರ್ಸನ್ನ ಟ್ರೀಟ್ ಮಾಡೋದು,
ಯಾವಾಗೂ ಕೂಗ್ತಾ ಇರೋದು, ಅದು ಒಂಥರ ಇರಿಟೇಷನ್ ಆಗೋಗಿದೆ. ಜೋರಾಗಿ ಕೂಗೋದು, ಆಪೋಸಿಟ್ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳೋದೇ ಇಲ್ಲ. ಯು ಹ್ಯಾವ್ ಟು ಲಿಸನ್ ಟು ದೆಮ್. ಅವ್ರದ್ದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಫಸ್ಟು ಕೇಳ್ಕೋಬೇಕು. ಎಲ್ಲನೂ ನಾನೇ ಮಾಡ್ತೀನಿ, ನಾನೇ ಲೀಡರು, ನನ್ನ ಮಾತೇ ಕೇಳಬೇಕು, ಆ್ಯಂಡ್ ಅದು ಟಾಪ್ ಆಫ್ ದ ವಾಯ್ಸಲ್ಲಿ ಹೇಳ್ಕೊಂಡು ಮಾತಾಡೋದು ಸರಿ ಇಲ್ಲ. ನಿಮ್ಮ ಕ್ಯಾರೆಕ್ಟ್ರನ್ನ ತೋರಿಸ್ತಾ ಇಲ್ಲ, ನೀವು ಏನೋ ಡಿಫ್ರೆಂಟಾಗಿ ಪೋರ್ಟ್ರೇ ಮಾಡೋಕೆ ಹೋಗ್ತಾ ಇದ್ದೀರಾ, ಲೈಕ್ ಐ ಆಮ್ ದ ಕಿಂಗ್ ಅಂತ. ಅದು ಬಿಗ್ ಬಾಸಲ್ಲಿ ವರ್ಕ್ ಆಗಲ್ಲ. ಓಕೆ ಅಣ್ಣ, ಸುರಿತ ಹೇಳ್ಬೇಕು. ಸುರಿತ ಅಂತ ಹೇಳಿ ಅಷ್ಟೇ. ಎದ್ದೇಳಪ್ಪ, ಮೇಲೆ ಎದ್ದೇಳು ಅಣ್ಣ. ಎದ್ಬಿಡ್ತಾ ಸುಮ್ಮಿರಣ್ಣ ನೀರು ಖಾಲಿಯಲ್ಲಿ. ನೆಕ್ಸ್ಟ್ ಅಶ್ವಿನಿ ಗೌಡ. ವೇಕಪ್ ಆಗಿದ್ದೀನ, ಓವರ್ ವೇಕಪ್ ಆಗಿದ್ದೀನ. ಬನ್ನಿ ರೀಸನ್ ಹೇಳ್ತೀನಿ. ನನಗೇನು ಇಷ್ಟ ಆಗಿಲ್ಲ, ಆ್ಯಂಡ್ ಇವನ್ ಯು ಕ್ಯಾನ್ ಸೇ ಇಡೀ ಕರ್ನಾಟಕಕ್ಕೆ ಇಷ್ಟ ಆಗಿಲ್ಲ ಅಂತಲೂ ಹೇಳ್ಬೋದು ನೀವು. ಏನು ಅಂದರೆ, ಅಶ್ವಿನಿ ಗೌಡ ಔಟ್ಸೈಡಲ್ಲಿ ಒಂದು ಹೆಣ್ಣಿಗೆ ಫೈಟ್ ಮಾಡ್ತಾರೆ, ಕನ್ನಡಕ್ಕೋಸ್ಕರ ಫೈಟ್ ಮಾಡ್ತಾರೆ. ಅದೇ ಮನೆಗೆ ಬಂದ್ಬಿಟ್ಟು ಅದೇ ಹೆಣ್ಣಿಗೆ ಅವರ ಪೊಸಿಷನ್ನು, ಟಾಪ್ ಏನು ಬಾಟಮ್ ಏನು ಅದನ್ನು ತೋರಿಸ್ಕೊಡೋಕೆ ಟ್ರೈ ಮಾಡ್ತಾರೆ. ರಕ್ಷಿತಾ, ಅರ್ಥ ಆಗ್ತಾ ಇದೆಯಾ? ಎಲ್ಲ ಈಕ್ವಲ್, ಯಾರು ಮೇಲಿಲ್ಲ, ಯಾರು ಕೆಳಗಡೆ ಇಲ್ಲ, ಒಂದೇ ಲೈನ್. ಗಿಲ್ಲಿ ಒಬ್ಬ ಸಪೋರ್ಟ್ ಮಾಡ್ತಾನೆ ರಕ್ಷಿತಾನ. ವೆರಿ ಗುಡ್. ಅದು ಬೇಗ ಹೋಗಿರೋಣ. ಯಾಕಪ್ಪ ಹಂಗೆ ಹಿಂಸೆ ಆಯ್ತದ? ಯಾಕೆ ಹಿಂಸೆ ಆಗುತ್ತೆ? ನನಗೆ ಹೆಂಗ್ ಬೇಕಾದ್ರೆ ಹಾಕ್ತೀನಿ ನಾನು. ಹಾಕಣ ವೇಕಪ್ ಅಂತ ಹೇಳ್ಬೇಕು ನೀವೀಗ. ವೇಕಪ್ ಅಣ್ಣ, ವೇಕಪ್ ಅಂತ ಹೇಳ. ವೇಕಪ್ ಅಶ್ವಿನಿ ಗೌಡ. ನನ್ನ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಧನುಷ್. ಧನುಷ್ ನನ್ನ ಪ್ರಕಾರ ಒಂದು ಪವರ್ಫುಲ್ ಕ್ಯಾರೆಕ್ಟರ್, ಬಟ್ ಧನುಷ್ ಆ ಕ್ಯಾರೆಕ್ಟರ್ನ ಮರ್ತೋಗ್ಬಿಟ್ಟಿದ್ದಾರೆ. ನಿಮ್ಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ನಿಮಗೆ ಗೊತ್ತಿಲ್ಲ, ನೀವು ಕಳೆದೋಗ್ಬಿಟ್ಟಿದ್ದೀರ. ನೀವು ಟಾಸ್ಕ್ ಅಂತ ಬಂದರೆ ಫುಲ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಅದೇ ಏನೋ ಒಂದು ಕಿರಿಕ್ ಆಗ್ತಾ ಇರುತ್ತೆ, ಜಗಳ ಆಗ್ತಾ ಇರುತ್ತೆ. ಯು ಡೋಂಟ್ ಗೋ ದೇರ್ ಅಂಡ್ ಸ್ಟ್ಯಾಂಡ್ ಫಾರ್ ದೆಮ್. ಅದೇ ನೀವು ಹೇಳ್ದಾಗೆ ನಾನು ನಿಂತ್ಕೊಂಡಿಲ್ಲ ಅಂತಲ್ಲ, ನಾನು ರಕ್ಷಿತನ ಕೇಳಿದೆ, ರಕ್ಷಿತಾ ನಿಂಗೋಸ್ಕರ ಮಾತಾಡ್ಲಾ, ನೀನು ಓಕೆನಾ ನಾನು ಮಾತಾಡಿದ್ರೆ ಅಂತ ಕೇಳಿದ್ದೀನಿ. ರಕ್ಷಿತನ ಬೇಡ ಸರ್, ನಾನು ಮಾತಾಡ್ತೀನಿ, ನಾನು ನೀವು ಎಂಟ್ರ್ ಆಗಬೇಡಿ ಅಂತ ಹೇಳಿದ್ರು. ಏನಕ್ಕೆ ನಾನು ಕೇಳಿದೆ ಫಸ್ಟ್ ಅವ್ರನ್ನ ಅಂತಂದ್ರೆ, ಅಕಸ್ಮಾತ್ ಅಲ್ಲಿ ಜಗಳ ಆಗ್ಬೇಕಾದ್ರೆ ನಾನು ಅವ್ರಿಗೋಸ್ಕರ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಅವರೇ ನಿಂತ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ನಿಮ್ಗೆ ಕರೆದ್ನ ಅಂತಂದಾಗ ನನಗೆ ಸಪೋರ್ಟ್ ಆಗುತ್ತೆ. ಅಲ್ಲ, ನೀವೇನ್ ಮಾಡ್ತೀರಾ ಹೇಳಿ, ನನಗೇನು ಹೇಳ್ತೀರಾ? ನಾನು ಅವ್ರಿಗೆ ಹೇಳಿದ್ದೀನಿ ಅದನ್ನ, ಬಟ್ ಆ ವಾಯ್ಸು ಜೋರಾಗಿಲ್ಲ ಧನುಷ್. ಐ ನೀಡ್ ಇನ್ನ ಶೋರ್ ತುಂಬಾ ಹೋಪ್ಸ್ ಇದೆ. ಓಕೆ, ಬೆಳಗ್ಗೆ 10 ಗಂಟೆ. ಮುಂಚೆ ಏನಾಗಿತ್ತಂದ್ರೆ ಫಸ್ಟ್ ನಮಗೆ ಕ್ಲಾರಿಟಿ ಇರಲಿಲ್ಲ, ಯಾರು ಏನ್ ಮಾಡ್ತಾ ಇದಾರೆ. ಒಬ್ಬ ಇವ್ರ ಮೇಲೆ ಹಾಕೋರು, ಇವ್ರ ಮೇಲೆ ಹಾಕೋರು, ಆಯ್ತಾ, ಕ್ಲಾರಿಟಿ ಕರೆಕ್ಟ್ ಆಗಿ ಇರ್ಲಿಲ್ಲ. ಆಮೇಲೆ ನಾವಿಬ್ರು ಹೋಗೋ ಟೈಮಲ್ಲಿ ಏನಾಯ್ತು, ನಾವಿಬ್ರು ಇನ್ವಾಲ್ವ್ ಆಗೋಣ ಅಂತಂದಾಗ, ಇಲ್ಲ ನಮಗೆ ಪರ್ಸನಲ್ ಸ್ಪೇಸ್ ಬೇಕು, ನೀವಿಬ್ರು ಹೊರಗೆ ಹೋಗಿ ಅಂತಂದ್ರು. ಅದಾದ್ಮೇಲೆ ಅವ್ರ ಪರ್ಸನಲ್ ಸ್ಪೇಸ್ ಯಾಕೆ ಅಟ್ಯಾಕ್ ಮಾಡೋದು ಅಂತ ಅದೊಂದು ರೀಸನ್, ಅದೊಂದು ಕಾರಣಕ್ಕೆ ಹಿಂದೆ ಉಳ್ಕೊಂಡು ಹೊರತು ಮಾತಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಮಾತಾಡ್ತಾ ಇದ್ವಿ ನಾವು. ಬಟ್ ನಾನು ಹೇಳೋದಿಷ್ಟೇ, ಎವ್ರಿಬಡಿ ಆರ್ ಈಕ್ವಲ್. ಎಲ್ಲರಿಗೂ ಒಂದು ಇಂಡಿವಿಜುವಲ್ ಕ್ಯಾರೆಕ್ಟರ್ ಇದೆ. ಬಿ ಲೈಕ್ ದಟ್. ಐ ಆಮ್ ಟೆಲಿಂಗ್ ಯು, ಟ್ರಸ್ಟ್ ಮೀ ಆನ್ ದಿಸ್. ಯು ಪೀಪಲ್ ಆರ್ ಅಮೇಝಿಂಗ್, ಬಟ್ ನನಗೇನೋ ನೀವೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಯು ಆರ್ ಶೋಯಿಂಗ್ ಡಿಫ್ರೆಂಟ್ ಪರ್ಸನ್. ರಘು ಅವರೇ, ದಯವಿಟ್ಟು ಕನ್ನಡದಲ್ಲೇ ಮಾತಾಡಿ ಆದಷ್ಟು. ನನಗೆ ಬಿಗ್ ಬಾಸ್ ಹೇಳೋ ತನಕ ನಾನು ಬಿಗ್ ಬಾಸ್ ಇನ್ಸ್ಟ್ರಕ್ಟ್ ಮಾಡ್ತಾ ಇಲ್ಲ. ಒಂದ್ ನಿಮಿಷ, ನೀವು ಏನಕ್ಕೆ ಇಂಟರಪ್ಟ್ ಮಾಡ್ತಾ ಇದ್ದೀರಾ? ನಾನು ಮಾತಾಡ್ತಾ ಇದ್ದೀನಿ ತಾನೆ. ಅವ್ರು ನನಗೆ ಹೇಳ್ತಾರೆ ಬಿಡಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ತಲೆನೇ ಕೆಡಿಸ್ಕೋಬೇಡಿ. ನೀವು ರೈಟ್ಸ್ ಇಲ್ಲ ಮಾತಾಡಕ್ಕೆ. ನೀವ್ ಹೇಳ್ಬೇಡಿ, ಇಲ್ಲ, ನಾನ್ ನಿಮ್ ಮಾತು ಕೇಳಲ್ಲ. ಬಿಗ್ ಬಾಸ್ ಹೇಳಬೇಕು ಹೇಳ್ತೀನಿ. ನೀವ್ ರೈಟ್ಸ್ ಇಲ್ಲ ಅಂತ ಹೇಳ್ಬೇಡಿ. ನೀವು ರೈಟ್ಸ್ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ವೆನ್ ಎವ್ರಿಬಡಿ ಇಸ್ ಈಕ್ವಲ್ ಅಂತ ನೀವೇ ಹೇಳುವಾಗ ಮಾತಾಡಿ. ನಾನು ಮಾತಾಡ್ತಾ ಇದ್ದೀನಲ್ಲ, ಮಾತಾಡು. ಒಂದ್ ನಿಮಿಷ ಮಾತಾಡು ಅಲ್ಲ, ಮಾತಾಡಿ. ಇಲ್ಲ, ಮಾತಾಡು. ನಾನು ಹಿಂಗೆ ಮಾತಾಡೋದು. ಒನ್ ಮೋರ್ ಥಿಂಗ್, ನಾನು ಎಲ್ಲರಿಗೂ ಹೋಗು ಬಾನು ಅಂತಾನೆ ಹೇಳೋದು. ಮಲ್ಲಮ್ಮ, ನಿಮಗೆ ಮಾತ್ರ ಮರ್ಯಾದೆ. ನನಗೇನು ರೂಲ್ಸ್ ಬುಕ್ ಅಲ್ಲಿ ಹೇಳಿಲ್ಲ. ಒಂದ್ ನಿಮಿಷ, ಕೇಳಿಲ್ಲ ಅಂದ್ರೆ ನನಗೇನಿಲ್ಲ. ಯಾಕಿಲ್ಲ ಅಧಿಕಾರ? ಏನ್ ರೂಲ್ ಬುಕ್ ಅಲ್ಲಿ ಇಲ್ಲ? ಅದು ಎಲ್ಲಿದೆ ರೂಲ್ ಬುಕ್ ಅಲ್ಲಿ? ಏನಿದೆ? ಏನಂತ ಇದೆ? ಏನಿದೆ? ಕನ್ನಡದಲ್ಲೇ ಮಾತಾಡಿ. ಆಯ್ತು, ನಂಗೆ ಬಿಗ್ ಬಾಸ್ ಹೇಳ್ತಾ ಬಿಡು. ಬಿಗ್ ಬಾಸ್ ನೀವ್ ಯಾಕೆ ಮಾತಾಡ್ತಾ ಇದ್ದೀರ? ಮಾತಾಡ್ತಾ ತಾನೆ. ಒಂದ್ ನಿಮಿಷ ಒಂದ್ ನಿಮಿಷ ತಡೆಯ, ಏನೋ ಮಾತಾಡ್ತಾ ಇರೋರು. ದಯಮಾಡಿ ಕನ್ನಡದಲ್ಲಿ ಮಾತಾಡ್ತೀನಿ. ಆಯ್ತು, ಗೀಡು
ಎಲ್ಲ ಬೇಡ ಮಾಡಿ ನಾನು ಹೇಳಲ್ಲ ಅಂತ ಹೇಳಕ್ಕೆ ನಿಮ್ ಪಪ್ಪೆಟ್ಗಳೆಲ್ಲ ಇಲ್ಲ. ಏನ್ ಪಪ್ಪೆಟ್? ನೀನ್ ಪಪ್ಪೆಟ್ ಮಾಡ್ಕೊಂಡಿರೋದು ಎಲ್ಲಾರ್ನು ನೀನ್ ಮಾಡ್ಕೊಂಡಿರೋದು. ನಾನು ಹೇಳ್ತೀನಿ ನೀವು ಅಂತಾನೆ ಮಾತಾಡ್ಬೇಕು. ಆಗಲ್ಲ ನನ್ನ ಕೈಯಲ್ಲಿ, ಆಗಲ್ಲ ಹೇಳು, ಕಂಪ್ಲೇಂಟ್ ಮಾಡ್ಕೊ ಹೋಗು. ನಾನ್ ಮಾತಾಡ್ತೀನಿ, ಕೈ ಎಲ್ಲ ತೋರಿಸ್ಬೇಡ, ನನ್ನ ಹತ್ರ ಕೈ ತೋರಿಸ್ಬೇಡ. ಏನು ಏನು ಸುಮ್ನೆ ಹೋಗಿ ನಿಂತ್ಕೋ ಲೈನಲ್ಲಿ. ಏನು ನೀನೇನ್ ಮಾತಾಡಿದ ತಕ್ಷಣ ಎದುರ್ಕೋಬೇಕಾ? ನಾನು ರಕ್ಷಿತಾ ಅಲ್ಲ ನಾನು. ನಮ್ಮ ಹತ್ರ ಬಂದ್ಬಿಟ್ಟು ಏಕವಚನದಲ್ಲಿ ಮಾತಾಡಿದ್ರೆ ಮಾತ್ರ ಹೋಗ್ತಾ ಇರ್ಬೋದು. ಬಿಗ್ ಬಾಸ್ ಕಳ್ಸಿರೋದು ನೀನಲ್ಲ, ಕಳ್ಸಿರೋದು ನೀನಲ್ಲ ಮನೆ ಒಳಗಡೆ ಕರ್ದಿದ್ದು ನೀನಲ್ಲ. ಬುದ್ಧಿ ಇದೆ, ಬುದ್ಧಿ ಇರೋಕೆ ಇರೋದು. ಕೈ ಅಂತ ತೋರ್ಸ ನೀನಲ್ಲಿ, ಕೈ ತೋರ್ಸ್ಬೇಡ ನೀನ್ ನನಗೆ. ಏನು ಕೈ ಹಿಡ್ಕೊಂಡ್ ಬಂದ್ಬಿಟ್ರೆ ನಾನು ಹಿಂಗೆ ಮಾತಾಡೋದು ಮಾತಾಡು ಹಿಂಗೆ. ಅವ್ಳ ಬಟ್ಟೆನ ನೋಡಿ ಅವಳನ್ನ ನನಗೆ ಹೇಳ್ಬೇಡ, ನಾನು ಹಿಂಗೆ ಮಾತಾಡೋದು, ನೀನ್ ಯಾರು ಹೇಳಕ್ಕೆ ಹೋಗೋನ್ನಕ್ಕೆ? ನೀನ್ ಯಾರು ಹೋಗೋನ್ನಕ್ಕೆ? ನೀನ್ ಆರ್ಡರ್ ಮಾಡ್ತಾರ, ನಾನಲ್ಲ. ನಾನೇ ನೀನ್ ತಾನೇ ಕೈ ತೋರಿಸಿದ್ದು. ಮಾಡು ಅಂತಾನೆ ಹೇಳ್ತೀನಿ. ಹೇಳ್ಕೊ ಹೋಗು. ಆಯ್ತು ಹೋಗು, ಬಿಗ್ ಬಾಸ್ ಆಚೆ ಹೋಗು. ನಾನು ಇರೋಕ್ ಬಂದಿರೋದು ಹೋಗಕ್ಕಲ್ಲ, ನೀನ್ ಹೋಗು. ಹೇಳಿಲ್ಲ ಬಿಗ್ ಬಾಸ್ ಒಬ್ಬರು ಮಾತು ಕೇಳ್ಬೇಕಷ್ಟೇ, ನಿಮ್ ತಲೆ ಕೆಡ್ಸ್ಕೊಬಿಡಿ. ನಾನೇನಂದೆ ಇವಾಗ? ನಾನೆಲ್ಲಿ ಕೇಳಿಸ್ಕೊಂತ ಇನ್ ತಲೆ? ಸುದ್ದಿ ಪ್ಲೀಸ್ ಹೋಗು ಬಾ, ಚೆನ್ನಾಗಿಲ್ಲ. ಅವು ಅವತ್ ಮಾತಾಡುವಾಗ ಯಾರಿಗೂ ಅನ್ಸಿಲ್ವಾ? ಅವ್ರಿಗಿಂತ 20 ವರ್ಷ ಚಿಕ್ಕ ಹುಡುಗಿ ಅದ್ ಮ್ಯಾಟ್ರ್ ಆಗಲ್ಲ. ಯಾಕೆ ಚಿಕ್ಕ ಹುಡುಗಿ ಅಂದ್ರೆ ಮಾತಾಡ್ಬೋದ ಏನ್ ಬೇಕಾದ್ರು? ಅಲ್ಲ ನೀವು ಹೋಗು ಬಾ ಅನ್ನತ್ತೆ. ಯಾಕೆ ನಿನ್ನ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡ್ಸದ? ಹೋಗಿ ಬನ್ನಿ ಅಂತ ಮಾತಾಡ್ಸೋದು ಅವತ್ತು ಬೈವಾಗ. ರಕ್ಷಿತಾ ಮಧ್ಯೆ ಏನಿದೆ ನಾವು ನೆನ್ನೆಗೆ ಅದನ್ನ ಸಾಲ್ವ್ ಮಾಡ್ಕೊಂಡಿದ್ದೀವಿ. ಹೌದಾ? ನಾವು ಸಾಲ್ವ್ ಮಾಡ್ಕೊಂಡಿದ್ದೀವಿ. ಅದನ್ನ ಬಂದು ನಮಗೆ ನೀತಿ ಪಾಠ ಹೇಳೋ ಅವಶ್ಯಕತೆ ನಮಗಿಲ್ಲ. ಹೇಳ್ತಾ ಇಲ್ಲ, ಬಿಗ್ ಬಾಸ್ ಏನ್ ಹೇಳ್ತಾ ಇದಾರೋ ಅದನ್ನ ಮಾಡ್ತಾ ಇದ್ದೀನಿ. ನೀನ್ ಹೋಗಿ ಮಾತಾಡೋದು, ಕಂಪ್ಲೇಂಟ್ ಮಾಡೋದು. ಈ ಚಟುವಟಿಕೆ ಮಿಂಗಲ್ ಆಗ್ತಿದೆ ಟಾಪಿಕ್ ಡೈವರ್ಟ್ ಆಗ್ತಿದೆ. ಅಲ್ಲ ನೀವು ಹೇಳಿ ಎಸ್ ನೋನ ಅದ್ರ ಬಗ್ಗೆ ನಾವು ಮಾತಾಡೋಣ. ಅವ್ರು ಮಾಡಿದ್ ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಈ ಟಾಸ್ಕ್ ಮುಗ್ಸೋಣ. ಇವ್ರಿಗೆ ಮರ್ಯಾದೆ ಕೊಡ್ತೀನಪ್ಪ. ಯಾರಿಗ್ ಮರ್ಯಾದೆ ಕೊಡ್ಬೇಕು ನನಗ್ ಗೊತ್ತು. ಮೊನ್ನೆ ಉಗಿವಾಗ ಮೊಕ್ಕಕ್ಕೆ ಅವಾಗ ಮರ್ಯಾದೆ ಕೊಟ್ರ? ಮರ್ಯಾದೆ ಕೊಟ್ರ ಅವರು? ಇವಾಗ ಅವ್ರಿಗೆ ಉರಿತಾ ಇದೆಯಾ ಮೈ? ನೀನ್ ಮಾಡ್ತೀಯೋ ಮಾಡಲ್ವೋ? ಮಾಡ್ತೀನಿ. ಕಂಟೆಸ್ಟೆಂಟ್ ಆಗಿ ಬಂದಿರೋದು ಯಾರನ್ನೂ ಇಲ್ಲಿ ರೌಡಿಸಮ್ ಮಾಡಕ್ ಬಂದಿಲ್ಲ. ಅರ್ಥ ಆಗ್ತಾ ಇದೆಯಾ? ಕಂಟೆಸ್ಟೆಂಟ್ ಗಳು ಫಸ್ಟ್ ರಕ್ಷಿತಾ ಅರ್ಥ ಆಗ್ತಾ ಇದೆಯಾ? ರಾಕ್ಷಸ ಬಂದಾಗ್ಲೂ ಹೋಗಿ ಅರ್ಥ ಆಗ್ತಾನೆ. ಇನ್ನೊಬ್ಬ ಕಂಟೆಸ್ಟೆಂಟ್ ಬಂದಾಗ್ಲೂ ಹೋಗಿ ಹಿಂಗಾಯಿ ಮಾಡ್ಸ್ಕೊತೀರಾ? ತಪ್ಪು ಅಂತ ಹೇಳಿ. ತಪ್ಪು. ಕನ್ನಡ ಮಾತಾಡಿದ್ರೆ ತಪ್ಪಲ್ವಾ? ಕನ್ನಡ ನೀನು ನಾನು ಹೇಳ್ತಾ ಇರೋದು ಈಗ ಬಂದ್ ಏಕವಚನದಲ್ಲಿ ಮಾತಾಡ್ತಿ, ಯಾರು ಸ್ಟ್ಯಾಂಡ್ ತಗೊಳಲ್ವಾ ಅದನ್ನ? ಒಂದ್ ನಿಮಿಷ ನೀವ್ ಮಾತಾಡ್ದಾಗ ಮತ್ತೆ ಏನಂತ ನೀವ್ ರಕ್ಷಿತಾಗ ಮಾತಾಡಿದಾಗ ಏನಂತ? ಓಕೆ, ಒಂದ್ ನಿಮಿಷ ಆಯ್ತಾ? ಅದು ರಾಧಾಗ್ ಅವ್ರು ಮಾತಾಡ್ತಾರೆ, ಇರಿ ಮುಗೀತಲ್ವಾ? ಒಂದ್ ನಿಮಿಷ ಮತ್ತೆ ಅವ್ರು ಕೆಲಸ ಮಾಡ್ಬೇಕು. ಅಲ್ವಾ? ಅದು ನಿಮ್ ವಿಚಾರ. ಅದು ಮತ್ತೆ ನೀವೆಲ್ಲ ಬರ್ತಾಯಿಲ್ಲ ನೀವೆಲ್ಲ ಬರ್ತಾಯಿಲ್ಲ ಅಂತಂದ್ರೆ ಒಂದ್ ನಿಮಿಷ ನಾವೆಲ್ಲ ಇಂಗ್ಲಿಷ್ ಬಿಗ್ ಬಾಸ್ ಹೇಳ್ತಾರೆ ನಿಮ್ ಕೆಲಸ ನೀವು ಮಾಡ್ತಾ ಇದ್ರೆ ಮಾಡಿ. ಯಾರೋ ಮಾತಾಡ್ತಾರೆ ಅಂತ ಬೇಕಾಗಿಲ್ಲ ನನಗೆ. ಒಬ್ಬನೇ ಬಂದಿರೋದು ಇಲ್ಲಿ ತನಕ. ಐ ಡೋಂಟ್ ಕೇರ್. ನಿಂಗ್ ಬರತ್ತೆ ಬುಡಕ್, ಅವಾಗ ಅರ್ಥ ಆಗತ್ತೆ. ಮಾತಾಡು ನೀನ್ ಬುಡಕ್. ಅಣ್ಣ ಅವ್ರು ಹೇಳಿದ್ದನ್ನೇ ಅವ್ರಿಗೆ ರಿಪೀಟ್ ಮಾಡಿದೆ. ಮಾಡ್ತಿದ್ದೀನಿ. ಈಗ ಈವನ್ ವಿ ಡೋಂಟ್ ಕೇರ್ ಇಂಗ್ಲಿಷ್ ಅಲ್ವಣ್ಣ, ಕನ್ನಡದಲ್ಲೇ ಮಾತಾಡ್ಕೊಳ್ಳಿ. ಧನುಷ್ ಸ್ಟ್ಯಾಂಡ್ ಆಗ್ಬೇಕು, ಇಂಡಿವಿಜುವಲ್. ನಾನು ಸುಮ್ಮನೆ ನೀರು ಹಾಕಿಲ್ಲ, ಗೊತ್ತಾಯ್ತು. ಇಂಡಿವಿಜುವಲ್ ಕ್ಯಾರೆಕ್ಟರ್ ಇದೆ ನಿಮ್ಗೆ. ಬೆಳಗ್ಗೆ 10:25. ಜಾನ್ಸ್ ಬನ್ನಿ ಜಾನ್ಸ್. ಹೌದು, ಸ್ವಲ್ಪ ಬಿಸಿಲಲ್ಲಿ ಕಾಯೋಣ. ಯಾರ್ಯಾರಿಗೂ ಹೆದರ್ಲಿಲ್ಲ, ಬಾಡಿ ನೋಡಿ ಹೆದರ್ತೀವಿ. ಅಯ್ಯೋ
ಯಾರು ಎದುರ್ತೀವಾ ಮುಂಬೈಕ್ ಡಾನ್ 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 ಏನ್ ಬಾಡಿ ಇಟ್ಕೊಂಡಿದ ತಕ್ಷಣ ಡಾನ್ಗಳಾಗ್ಬಿಡ್ತಾರ? ಮರ್ಯಾದೆ ಕೊಡೋದ್ ಕಲ್ತ್ಕೋಬೇಕು, ಶರೀರ ಬೆಳೆಸ್ಕೊಳ್ಳೋದಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಹೇಳಿದ್ದಾರೆ, ಅಗ್ರಿಮೆಂಟ್ ಅಲ್ಲೂ ಹೇಳಿದ್ದಾರೆ. ಎಲ್ಲ ಒಪ್ಕೋತೀನಿ, ನೀವೆಲ್ಲಾರ್ಗು ಇನ್ಪುಟ್ಸ್ ಕೊಡಿ, ಆದ್ರೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ. ಅದನ್ನ ನಾವು ಕಲಿಸ್ತೀವಿ, ಕೊಡ್ಲಿಲ್ಲ ಅಂದ್ರೆ. ಏಯ್, ನಿಂಗ್ ನಾಚಿಕೆ ಆಗಲ್ವಾ ಕನ್ನಡದವನಾಗಿ ಕನ್ನಡದ ಭಾಷೆನ ಅವಹೇಳನೆ ಮಾಡ್ತಾ ಇರೋದಕ್ಕೆ? ಮತ್ತೆ ಅವ್ರಿಗೂ ವಾಪಸ್ ಹೇಳಿದ್ದು ಅವಿದ್ಯಾವಂತ. ಹೌದು, ಹೇಳಿ ಸರಿಯಲ್ಲಿ ಸ್ಟ್ಯಾಂಡ್ ತಗೋ, ತಪ್ಪು ಅಂತ ನೀವು ತಪ್ಪನ ತಪ್ಪು ಅಂತ ಹೇಳ್ಬೇಕಾದ್ರೆ ನೀವು ತಪ್ಪು ಮಾಡಬಾರ್ದು. ಅಧಿಕಾರ ಇರಲ್ಲ. ಕನ್ನಡದಲ್ಲಿ ಮಾತಾಡಿ. ಆದಷ್ಟು ಮಾತಾಡಿ ಅಂತ ಹೇಳಿಲ್ಲ. ಅವ್ರು ಕಂಪ್ಲೀಟ್ ಆಗಿ ಇಂಗ್ಲಿಷ್ ಮಾತಾಡಿದ್ರು ಒಪ್ಕೊಂತಾ ಇದ್ದಾರೆ. ನೋಡ್ತೀನಿ, ಮುಂದುವರೆದ ಭಾಗ ನೋಡ್ತೀವಲ್ಲ. ಯಾಕೆ ಬಾ ನೋಡಿ, ಇದೇನಿದು? ಅದು ಹೊಸದಾಗಿ ಸ್ಟೆಪ್ ನೋಡಿ ಅಂತ. ಬೆಳಗ್ಗೆ 10:30. ನಾನು ಎಲ್ಲಾರ್ಗೂ ಮರ್ಯಾದೆ ಕೊಡ್ತೀನಿ, ಅವ್ರಿಬ್ರು ಮಾತ್ರ ಕೊಡಲ್ಲ. ಅದು ನಿಮ್ಮ ಒಪಿನಿಯನ್. ನಾನು ಹೇಳ್ತಾ ಇದ್ದೀನಿ, ನನ್ನ ಪರ್ಸ್ಪೆಕ್ಟಿವ್ ನೋಡಿದ್ರೆ ನೀವು ಮಾಡಿದ್ ಸರಿಯಾಗೈತೆ. ಸುಮ್ನೆ ಚಿಕ್ಕ ಹುಡುಗಿನ ಕಾರ್ನರ್ ಮಾಡಿ ಉಗಿಯೋದಲ್ಲ. ಈಗ ನೀವು ಅವ್ರನ್ನ ಹೋಗು ಬಂದಿ ತಪ್ಪು ಅನ್ನೋದಾದ್ರೆ ಅವ್ರ ಇಡೀ ಮನೆನ ಹೋಗಿ ಬನ್ನಿ ಅಂತಾನೆ ಮಾತಾಡ್ಸ್ಬೇಕು ಸರ್, ಇನ್ಕ್ಲೂಡಿಂಗ್ ರಕ್ಷಿತಾ. ಅವಾಗ ಅವ್ರ ಮಾತನ್ನ ಒಪ್ಕೊಳ್ಳೋಣ. ಅವಾಗ ಅವ್ರ ಮಾತನ್ನ ಒಪ್ಕೊಳ್ಳೋಣ. ಇಂಗ್ಲಿಷ್ ಮಾತಾಡೋದು, ಬಟ್ ಈ ಮನೇಲಿ ಎಲ್ಲರೂ ಅಷ್ಟೊಂದು ಮಾತಾಡಿದೀವಿ. ಇಲ್ಲ ಹೌದು, ಮಾತಾಡಿದೀವಿ. ಮುಳ್ಳಿಂದಾನೇ ತೆಗಿಬೇಕು ಅಂತಾರಲ್ಲ, ಅವ್ರು ಗೊತ್ತಾಗಬೇಕು ಇನ್ನೊಬ್ರು ಮಾತಾಡಿದಾಗ ಹೆಂಗನ್ಸುತ್ತೆ ಅಂತ ಅಲ್ವಾ. ಬೆಳಗ್ಗೆ 10:40. ಸುಧೀರ್ಣ, ಥ್ಯಾಂಕ್ ಯು. ನಮ್ಮ ಪರವಾಗಿ ನಿಂತ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಲ್ಲ ಹಂಗೇನಲ್ಲ, ತಪ್ಪೇ ಅದು. ಇವತ್ತು ನಮ್ಮನ್ನ ಅವಮಾನ ಮಾಡಕ್ಕೆ ಅಂತಾನೆ ಬಂದಿದ್ದಾನೆ. ಏನು ಇಲ್ಲ, ಬನ್ನಿ. ಈ ಅವಮಾನಗಳೆಲ್ಲ ಎಷ್ಟೋ ಬದಿಗಿಟ್ಟು ಇವತ್ತು ನಾವಿಲ್ಲಿ ಬಂದಿದೀವಿ ಅಂದ್ರೆ ಆಗಿರೋ ಅವಮಾನಗಳೇ. ಇದು ಯಾವ ಅವಮಾನ? ಅಶ್ವಿನಿಗೆ ಜಾನುಗೆ ಟಕ್ಕರ್ ಕೊಡಕ್ಕೆ ಒಬ್ಬ ಬಾಡಿ ಬಿಲ್ಡರ್ ಬರ್ಬೇಕಾಯ್ತಾ? ಮಧ್ಯಾಹ್ನ 12:35. ಇವನಂತ ದೊಡ್ಡ ಕಳ್ಳ, ಎಂಥ ನಾಟಕಗಳು ಬೇಕಾ, ಬಿಲ್ಡಪ್ಗಳು. ನಿಂದು ಏನಿದೆ ರಿಯಲ್ ಆಗಿ ಹೇಳ್ಬೇಕು. ಕ್ಯಾಮ್ರಾ ಮುಂದೆ ಶನಿವಾರ ಮುಂದೆ ಏನೋ ಇದು ನೆಲಚಕ್ರ ಸರ್. ಮಲ್ಲಮ್ಮನ ಹತ್ರ ಹೋದ ತಕ್ಷಣ ಬೇಡ ಬೇಡ ಅಂದ್ರೂ ಅಲ್ಲೇ ಸುತ್ತಾನೆ ಸರ್. ಏನೋ ಒಂದು ಇದಕ್ಕೆ ನೀವ್ ಯಾಕೆ ಉತ್ತರ ಕೊಟ್ಟಿಲ್ಲ ನೀವು? ನಾನು ಯಾವಾಗ ಬೇಡ ಬೇಡ ಅಂದೆ ಅವನಿಗೆ? ಅಲ್ಲದು ಇರೋದನ್ನೇ ಹೇಳ್ಬೇಕು. ಒಂದ್ ಸೆಕೆಂಡ್ ಇಲ್ಲ, 1 hour, 1 hour ಇಲ್ಲ. ನಾನು ಯಾವಾಗ ಬೇಡ ಬೇಡ ಅಂದೆ ಹೇಳೋದು ಮೊದಲು ಹೇಳ್ಬೇಕು ನನಗೆ. ನಾನು ಹೇಳಿದ್ ಕೇಳಿದ್ದೆ ನೀನು? ಅಲ್ಲ, ನಾ ಹೇಳಿದ್ ಕೇಳಿದ್ದೆ ನೀನು? ನಾ ಹೇಳಿದ್ ಕೇಳಿದ್ದೇನು? ಅದೇ ನನ್ನ ಉತ್ತರ. ಈಗ ನೆನ್ನೆನೆ ಮುಗ್ದೋಯ್ತು ಅಣ್ಣ, ಅದು ಮುಗ್ದಲ್ಲ. ಓಕೆ ಸರಿ ನಾಣ, ಅದನ್ನ ತಿರ್ಗಾ ಎತ್ಕೊಂಡು ತಿರ್ಗಾ ಮಾತಾಡೋಣ. ನನಗೆ ಕಾಣಿಸ್ತು, ಕಾಣಿಸ್ತಲ್ಲ. ನೀನು ಹೇಳಿದ ಈಗ ಉತ್ತರ ಕೊಡಿ. ಸುದೀಪಣ್ಣ ಏನ್ ಕೇಳೋದು ಗೊತ್ತಾ? ನಿಮ್ಮ ಪ್ರಕಾರ ಇದು ಯಾರಿಗೆ ಹೋಲಿಕೆ ಆಗುತ್ತೆ ಅಂತ. ನನ್ನ ಪ್ರಕಾರ ಹಂಗಿತ್ತು, ನಾನು ಕೊಟ್ಟೆ. ನೀನು ನಾನು ಮಾಳವಣ್ಣ ಏನೋ ಜಗಳ ಆಡ್ತಾ ಇಲ್ಲ. ನಮ್ಮ ಬಗ್ಗೆ ಹೇಳಿದ್ದಲ್ಲ, ಅದು ಕ್ಲಾರಿಫಿಕೇಶನ್ ಕೇಳ್ತಾ ಇದೀವಿ, ಕೊಡು. ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ನಮ್ಗೆ ಏನ್ ಕಾಣಿಸುತ್ತೆ ಅದು ಹೇಳ್ಬೇಕು. ಅವ್ರ ಆಡಕ್ ಬಂದಾರಿಲ್ಲ, ಒಂದ್ ಮಾತು ತಿಳಿಯಲ್ಲ ಹೇಳ್ತಾರ ಅಷ್ಟೇ. ಸುತ್ತನ ಸುತ್ತನಕ್ಕೆ ಬಂದಿಲ್ಲ ಅವರು. ನಾನು ಎಕ್ಸ್ಪ್ರೆಷನ್ ಕೊಡ್ತೀನಿ. ಏನ್ ಎಕ್ಸ್ಪ್ರೆಷನ್ ಕೊಡ್ತೀನಿ? ಮತ್ತೆ ಮ್ಯಾಲಿಂದ ಬಣ್ಣ ಸಾರ್ಸ್ಬೇಡ. ಬಣ್ಣ ಸಾರ್ಸೋದ್ ನನಗೆ ನಡೆಯಲ್ಲ. ಎಕ್ಸ್ಪ್ರೆಷನ್ ಕೊಡ್ಬೇಕು. ಬಣ್ಣ ಸಾರ್ಸೋದ್ ನನಗೆ ನಡೆಯಲ್ಲ. ನೆಲಗಿರಿಕೆ ಯಾರ ಕೊಟ್ಟಿಯಪ್ಪ? ಧ್ರುವನನ್ನು ಕೊಡ್ತೀನಿ. ಯಾಕೆ? ಯಾವಾಗ್ಲೂ ಮಲ್ಲಮ್ಮನ ಜೊತೆನೇ ಸುತ್ತಾ ಇರ್ತಾರೆ ಅವರು. ಈಗ ಗಿರ್ಗಿಟ್ಲೆ ಯಾರಾದ್ರೂ, ಈಗ ನಾವು ಗಿರ್ಗಿಟ್ಲೆ ಹಿಂಗ ಹಾಕ್ಬಿಟ್ಟು ಬಿಟ್ಟಿರ್ತೀವಿ, ಅದು ನಮ್ಮ ಬೇಡ ಬೇಡ ಅನ್ನೋ ತರ ಇರ್ತದೆ. ಆದ್ರೂ ಇವರು ಬೇಕು, ನಾನು ಬತ್ತೀನಿ ಅನ್ನೋ ತರನೇ ಇರ್ತದೆ. ಮಲ್ಲಮ್ಮ ಹೇಳಿದ್ರಂದಿ
ಮಲ್ಲಮ್ಮ ಹೇಳಿದ್ರು ಸುತ್ತ ಇರ್ತಾರಂತ ಈ ಮಾತು ಬಂತು ನಿನಗ. ಹೇಳಿ ಅಮ್ಮ ಇದು ಸುಳ್ಳು ಅಂತ ಹೇಳಿ. ಇದು ಗಿಲ್ಲಿ ಹೇಳಿದ್ ಸುಳ್ಳು ರೀ. ಸುಳ್ಳ ಏನ್ ಸುಳ್ಳು? ಏನ್ ಸುಳ್ಳು ಹೇಳಿದಿ? ನಾನೇನ್ ಸುಳ್ಳು ಹೇಳಿದೆ? ಧ್ರುವ ಮಲ್ಲಮ್ಮ ಬೇಡ ಅಂದನು ಸುತ್ತ ಹರಿತಾನಂದಿ. ಬೇಡನೇ ಅಂದಿದೆ. ನಾನು ನೆಲಗಿರಿಕೆ ಅಯ್ಯೋ ಅಮ್ಮ ನೀವ್ ಹೇಳಿದ್ರೆ ತಳ್ಬಿಡತ್ತೆಗೆ ನಾನು ಹೇಳೇ ಇಲ್ಲ. ಕಾಣಿಸ್ತು ಗೊತ್ತಲ್ವಾ ನಾವು ನೋಡಲ್ವಾ? ಕಾಣಿಸ್ತತ್ತ ಅಷ್ಟೇ ಹೇಳ್ಬೇಕು ನೀನು. ಕೈ ಬಿಡು. 20 ದಿನದಿಂದ ನೋಡಲ್ವಾ? ಕೈ ಬಿಡು. 20 ದಿನ ನಾಟಕ ಬೇಡ ನನ್ನ ಹತ್ರ. ನೋಡಿಲ್ವಾ? ನನ್ನ ಹತ್ರ ಬೇಡ. ನಮ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಅಷ್ಟೇ ಹೇಳ್ಬೇಕು. ನೀನ್ ಅಷ್ಟೇ ಹೇಳ್ಬೇಕು. ನಿನ್ ಗೊತ್ತಾಗಲ್ಲ. ನಾನೇನಾದ್ರು ಮಾತಾಡಲ್ಲ. ಅದನ್ನೇ ಕೇಳ್ತಿರೋದು. ಓ ಇದಕ್ಕೆಲ್ಲ ಕಾರಣ ನೀವಾ? ನಿನ್ ಪರ್ಸ್ಪೆಕ್ಟಿವ್ ಅಮ್ಮ ಪರ್ಸ್ಪೆಕ್ಟಿವ್ ಕೇಳ್ತೀಯಾ? ನೀನ್ ಹೇಳ್ದಲ್ಲ ಧ್ರುವ ಹೇಳ್ದ ಅಂತ ಅದೆಲ್ಲ ನೀನ್ ಸುಳ್ಳು ಮಾಡ್ಬಿಟ್ಟು ಹೇಳ್ಬೇಡ. ನಾವು ಮಾತಾಡ್ತಾ ಇದೀವಿ ಅವರೇ ನೀನ್ ಎಲ್ಲದಕ್ಕೂ ಬರ್ತೀಯಾ? ನಾನ್ ಯಾಕೆ ಬರ್ಬಾರ್ದು? ನನ್ನ ವಿಷಯಕ್ಕೆ ಯಾರು ನನಗೆ ಸಪೋರ್ಟ್ ಬೇಕಾಗಿಲ್ಲ. ಸುಳ್ಳು ಹೇಳ್ಬಾರ್ದು. ಯಾರು ಬೆಂಕಿ ಹಚ್ಚೋದು ಬೇಕಾಗಿಲ್ಲ. ನಾನೇ ಹಚ್ತೀನಿ. ನಾನೇ ಹರಿಸ್ತೀನಿ. ನಾನೇ ಕಡ್ಡಿನೇ ಕೀರ್ತಾ ಇಲ್ವಲ್ಲ ಹಚ್ಚಿ ಅಂತ ಕಾಯ್ತಾವ್. ನೀನ್ ಹಚ್ತಿದ್ಯಲ್ಲ. ಅಯ್ಯೋ ನೀವ್ ಹಚ್ಬಿಟ್ಟು ನೋಡ್ತಾ ಇದೀರಲ್ಲ. ನೀನ್ ಆರೋಗಿರೋದನ್ನು ಹೇಳೋದಲ್ಲ ನೀನು ಚಂದ್ರಣ್ಣ. ಸೈಡ್ ಅಲ್ಲಿ ನಿಂತ್ಕೊಂಡು ಬೆಂಕಿ ಕಾಯಿಸ್ಕೊತಾ ಇದ್ದೀರಲ್ಲ ನೋಡ್ತಾವ್ ಯಾವಾಗಿಂದ. ಇಷ್ಟೊಂದು ಇರೋರು ನೆನ್ನೆ ಮಾತಾಡ್ಬೇಕಾಗಿತ್ತು. ದೊಡ್ಡವ್ರ ಮುಂದೆ ಈ ರೀತಿ ಮಾತಾಡಕ್ ಹೋಗಲ್ಲ. ಅದು ಅವ್ರಿಗೆ ಅವಮಾನ. ಅದಕ್ಕೆ ನಿನ್ನೆ ಸುಮ್ನೆ ಕೂತಿದ್ದು. ಈಗ ಮಾತಾಡ್ತಿದೀವಿ. ಮಲ್ಲಮ್ಮ ಅಂದ್ರು ಮಲ್ಲಮ್ಮ ಬೇಡ ಅಂದ್ರು ಗಿರ್ಗಿಟ್ಲೆ ತರ ಅನ್ಸುತ್ತಾ ಇದ್ಯಾ? ಅಲ್ಲ ಅವ್ರಿಗೆ ನನ್ನಿಂದ ಏನ ಅವ್ರ ಲಾಭ ಸಿಗ್ತದ? ಮಲ್ಲಮ್ಮ ಬೇಡ ನಿಮ್ಮ ಪ್ರಕಾರ ಈ ಪಟಾಕಿ ಯಾರಿಗೂ ನನ್ನ ಪ್ರಕಾರ ಎಷ್ಟು ಚೆನ್ನಾಗಿದೆ. ನಾನು ಒಳ್ಳೆಯವನು, ತುಂಬಾ ಒಳ್ಳೆಯವನಲ್ಲ. ಬೇರೆಯವ್ರು ತಗೋಬಹುದು. ಇವೆಲ್ಲ ಡವ್ವ ಬೇಡ. ಕೂಲ್. ಓಕೆ ಥ್ಯಾಂಕ್ ಯು. ಓಕೆ ಬರ್ಲಾ? ಏನ್ ಬರ್ಲೆ? ಬಾಯ್. ಮಧ್ಯಾಹ್ನ 12:50. ನಿನ್ನ ಬೋರ್ಡ್ ಹತ್ರ ನನ್ನ ಹತ್ರ ಹೇಳ್ಬೇಡ. ನೀನ್ ಇದೆಯಲ್ಲ ಅಣ್ಣ, ನೀನು ನನ್ನ ಹತ್ರ ಹೇಳ್ಬೇಡ. ತುಂಬಾ ಡೀಸೆಂಟ್ ಅಣ್ಣ. ನಿನ್ನಂತೂ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನೀನ್ ಇವಾಗ ಮಾಡ್ದಲ್ಲ ಹಿಂದೆ ಬಂದಾಗ ನೀನ್ ಅದೇ ಕೆಲ್ಸನೇ ಮಾಡ್ತಾ ಇರೋದು. ಬನ್ನಿ ಇದಕ್ಕೆ ಇನ್ಕೆ ಹೋಗ್ಬಿಟ್ರು. ಬನ್ನಿ ಇಷ್ಟೇ ಬನ್ನಿ ಬರ್ತಾ ಇದೀವಲ್ಲ ಕಳಿಸ್ಬಿಟ್ಟೆ ಹೋಗೋದು. ಕಳಿಸಿ ಟಾಟಾ ಬಾಯ್ ಬಾಯ್ ಹೇಳಿನೇ ಹೋಗೋದು. ಇಬ್ಬರು ಜಗಳದಲ್ಲಿ ಕಾರ್ಡ್ ಪ್ಲೇ ಮಾಡಿದ್ಯಲ್ಲ ಅದು ಸತ್ತೋಗ್ಬಿಟ್ಟಿದೆ. ಮನೆ ಯಾರ ಪರನೂ ಒಂದು ಸ್ಟ್ಯಾಂಡ್ ತಗೊಳ್ತಿರ್ಲಿಲ್ಲ ನೀನು. ಒಂದ್ ಕವನ ಇದೆ ಹೇಳ. ಸೂಪರ್ ಸಖತ್ತಾಗಿತ್ತು. ಬಿಡು ಸಾಕು. ಇದು ಬಹಳ ಚೆನ್ನಾಗಿತ್ತು. ನಾನು ನಿಮ್ಮ ಅಭಿಮಾನಿ ಅಣ್ಣ. ರಘು ನೀನಿನ್ನು ಮಗು. ಏನು ಬೆಳಗ್ಗೆ ಹೇಳಾಯ್ತಿದ್ದು. ನೀನ್ ಯಾಕೆ ಸುಮ್ನೆ ನೀನ್ ಯಾಕೆ ಆಗ್ತೀಯಾ ರಾಂಗು? ಏಕವಚನದಲ್ಲಿ ಮಾತಾಡಿ ನೀನ್ ಅದೇ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಸೀದಾ ಮನೆ ಕಡೆಗೆ ಹೋಗು. ನಂದೊಂದು ಜಾನು ಇಷ್ಟೊಂದಂಗೆ ಇದನ್ನೇ ಮಾಡ್ದ ಬಚ್ಚನ ಮನೇಲಿ ಪ್ಲಾನು. ಮತ್ತೆ ನಾನೊಂದು ಹೇಳ, ನನ್ನನ್ನು ಹೇಳಿದ್ದೀನಿ ಚೆನ್ನಾಗೈತೆ ಇದು. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಕೊತ್ತಪ್ಪು, ನಿಮ್ಮಿಬ್ರು ಮಾಡೋದು ತಪ್ಪು. ಸಾರ್ಗ ಸೊಪ್ಪು ನಿಮ್ಮಿಬ್ರು ಮಾಡೋದು ತಪ್ಪು. ನೀನು ಕರಿಬೇವಿನ ಸೊಪ್ಪು. ಸಬ್ಸಿಗೆ ಸೊಪ್ಪು. ಮಧ್ಯಾಹ್ನ 2:45. ಯಾರೋ ಬಂದ್ರು, ಯಾವ್ದೋ ಹುಡುಗಿ ಬಂತು. ಟಾಸ್ಕ್ ಕೂಡ ಇದೆ. ಬನ್ನಿ ಫೋಟೋನೇ ಕಾಣಿಸ್ತಿದೆ. ಪೇಸ ಕಾಣಿಸ್ತಾ ಇಲ್ಲ. ಎಷ್ಟೊಂದೈತೆ. ಯಾರಿರ್ಬೋದು? ಪೇಸ ಕಾಣಿಸ್ತಾ ಇಲ್ಲ. ಬನ್ನಿ ಚಂದ್ರಣ್ಣನ ಹತ್ರನೇ ಯಾರು ರಾಶಿ
ರಿಷಾ ಬರೀ ಈ ತರ ಪನ್ ಮಾಡ್ತಿದ್ದಾರೆ. ಕಾವ್ಯ ಅಂತನಾ? ಇದು ಬಿಗ್ ಬಾಸ್. ಎಸ್ ಬಿಗ್ ಬಾಸ್. ಬಿಗ್ ಬಾಸ್ ಸೀಸನ್ 12ರ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಆಗಮಿಸಿರುವ ರಿಷಾ, ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ನೀವು ಈ ಮನೆಯ ಹೊಸ್ತಿಲು ದಾಟಿ ಒಳಗೆ ಪ್ರವೇಶಿಸುವ ಮುಂಚೆ ನಿಮ್ಮ ಆತ್ಮಸ್ಥೈರ್ಯ ಹಾಗೂ ಸಂಕಲ್ಪದ ಗಟ್ಟಿತನವನ್ನ ಪರೀಕ್ಷೆ ಮಾಡಲು ಬಿಗ್ ಬಾಸ್ ಬಯಸುತ್ತಾರೆ. ಖಂಡಿತ ಬಿಗ್ ಬಾಸ್, ಶೋರ್. ನಿಜವಾಗಲೂ ತಯಾರಿದ್ದೀರೆ? ನಿಜವಾಗ್ಲೂ ತಯಾರಿದ್ದೀನಿ. ಸರಿ, ಈಗ ಮನೆಗೆ, ಮನೆಯ ಸದಸ್ಯರಿಗೆ, ಮನೆಯ ವಿಷಯಗಳಿಗೆ ಹಾಗೂ ಬಿಗ್ ಬಾಸ್ ಮನೆಯ ಆಟಕ್ಕೆ ಸಂಬಂಧಿಸಿದಂತೆ ಬಿಗ್ ಬಾಸ್ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಖಂಡಿತ ಬಿಗ್ ಬಾಸ್. ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಆಧರಿಸಿ ಆ ಪ್ರಶ್ನೆಗೆ ಸರಿ ಹೊಂದುವ ಸದಸ್ಯರೊಬ್ಬರ ಹೆಸರನ್ನು ಸೂಕ್ತ ಕಾರಣಗಳೊಂದಿಗೆ ಸೂಚಿಸಬೇಕು. ನಂತರ ನಿಮ್ಮ ಕೈಯಲ್ಲಿರುವ ಆ ಬ್ಯಾಟ್ನಿಂದ ಅವರ ಭಾವಚಿತ್ರದ ಕ್ಯೂಬ್ ಅನ್ನು ಒಡೆದು ಛಿದ್ರಗೊಳಿಸಬೇಕು. ಖಂಡಿತ ಬಿಗ್ ಬಾಸ್. ಈಗ ಮೊದಲನೇ ಪ್ರಶ್ನೆ, ಯಾವ ಸದಸ್ಯರ ಸಮಯ ಮುಗಿದಿದೆ? ಬಿಗ್ ಬಾಸ್, ನನಗನ್ಸುತ್ತೆ ಧ್ರುವಂತ್ ಅವರ ಸಮಯ ಮುಗ್ದಿದೆ. ಕೊಟ್ಟಿರೋ ಕಾಲಾವಕಾಶನ ಅವರು ಯೂಸ್ ಮಾಡ್ಕೊಳ್ದೆ ತೀರಾ ಒಳ್ಳೆಯವರು, ನಾನೇ ಹೀಗೆ ಇರೋದು ಅಂತ ತುಂಬಾ ಮುಖವಾಡ ಹಾಕೊಂಡು ಬದುಕ್ತಾ ಇರೋ ಮನುಷ್ಯ. 100 days ಕೂಡ ಅವ್ರು ಇದ್ರೂ ಕೂಡ ಇದೇ ತರ ಅವ್ರು ಇರ್ತಾರೆ. ಧ್ರುವಂತ್ ಇಸ್ ಕಂಪ್ಲೀಟ್ಲಿ ಫೇಕ್. ಈ ಮನೆಯಲ್ಲಿ ಯಾರ ಕಪಟ ಮುಖವನ್ನು ಬಹಿರಂಗಗೊಳಿಸಲು ಬಯಸುತ್ತೀರಿ? ಬಿಗ್ ಬಾಸ್ ಕಪಟ ಮುಖವಾಡ ಹಾಕೊಂಡು ಬದುಕ್ತಿರೋರು, ನನಗೆ ತುಂಬಾ ಕ್ಲೋಸ್ ಆಗಿ ಗೊತ್ತಿರೋರು ಸ್ಪಂದನ. ಸೀರಿಯಲ್ ಅಲ್ಲಿ ಹೇಗೆ ಅವರಿದ್ದಾರೆ, ಬಿಗ್ ಬಾಸ್ ಮನೇಲೂ ಹಾಗೆ ಇದ್ದಾರೆ. ಒಂದು 10 ವರ್ಷದ ಪರಿಚಯ, ಅವ್ರು ಹೀಗಿಲ್ಲ. ಅವ್ರ ಮುಖವಾಡ ಕಲ್ಚೋ ಅಂತ ಪ್ರಯತ್ನ ನಾನು ಮಾಡ್ತೀನಿ. ಸ್ಪಂದನ ಆಡಿದ್ರೆ ಇನ್ನೂ ಚೆನ್ನಾಗಿ ಆಡ್ಬೋದು ಅವರು. ಆಕ್ಚುಲಿ ಅವಳ ಹೆಸರು ಕಾವ್ಯ ಅಂತಾನೆ ನನಗೆ ಗೊತ್ತಿದೆ. ಅವಳು ಚೇಂಜ್ ಮಾಡ್ಕೊಂಡಿದ್ದೆ. ಎರಡನೇ ಅಕ್ಕ ಬಂದು ಕಾವ್ಯ. ನಿಮ್ಮ ಟಾರ್ಗೆಟ್ ಅಥವಾ ಹಿಟ್ ಲಿಸ್ಟ್ ನಲ್ಲಿರೋ ಸದಸ್ಯರು ಯಾರು? ಬಿಗ್ ಬಾಸ್, ನನ್ನ ಟಾರ್ಗೆಟ್ ಅಥವಾ ಹಿಟ್ ಲಿಸ್ಟ್ ಅಂತ ಹೇಳಿದ್ರೆ ಕಾಕ್ರೋಚ್. ಯಾಕಂದ್ರೆ ನಾನು ತುಂಬಾನೇ ಟಫ್ ಕಂಟೆಸ್ಟೆಂಟ್ ಅಂತ ನಾನು ಅನ್ಕೊಂಡಿದ್ದೆ. ಅವ್ರಿಗೆ ತುಂಬಾನೇ ಅವ್ರು ಕೊಟ್ಟಿದ್ದ ಮಾತುಗಳಾಗ್ಲಿ ಹೇಳಿದ್ದಾಗ್ಲಿ ಒಂದು ಕೂಡ ನೆರವೇರ್ತಿಲ್ಲ ಅವರಿಂದ. ಕಾಕ್ರೋಚ್ ಅನ್ನೋ ಬದಲು ಉತ್ತರ ಕುಮಾರ ಅಂತ ನಾನೇ ಹೆಸರಿಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಕಾಕ್ರೋಚ್ ಬಿಗ್ ಬಾಸ್. ಬಿಗ್ ಬಾಸ್ ಬರೀ ಮೂವಿಲಷ್ಟೇ ವಿಲನ್ ಆಗೋಯ್ತು. ರಿಯಲ್ ಮನೇಲಿ ವಿಲನ್ ಆಗತ್ ಯಾವಾಗ? ಉತ್ತರ ಕುಮಾರ್ ಅಂದ್ರೆ ಉತ್ತರನ್ ಪೌರುಷ ಒಲೆ ಮುಂದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಕೊಡಕ್ಕೆ ಹೇಳಿದ್ದಕ್ಕೂ ಮಾಡಿದ್ದಕ್ಕೂ ಕೊನೆಗೆ ಆಗಿದ್ದಕ್ಕೂ ಸಂಬಂಧವೇ ಇಲ್ಲದಂತಹ ಸದಸ್ಯ ಈ ಮನೆಯಲ್ಲಿ ಯಾರು? ಬಿಗ್ ಬಾಸ್, ನೀವು ಹೇಳಿರೋ ಕ್ವೆಶನ್ಗೆ ಸೂಟೇಬಲ್ ಆಗಿರೋದು ಅಂದ್ರೆ ಅಶ್ವಿನಿ ಗೌಡ. ಹೇಳೋದೊಂದು ಮಾಡೋದೊಂದು, ಅವ್ರಿಗೆ ಒಂದು ರೂಲ್ಸು, ಬೇರೆಯವ್ರಿಗೆಲ್ಲ ಇನ್ನೊಂದು ರೂಲ್ಸು. ಹೇಳೋ ಮಾತನ್ನ ಸ್ಟ್ಯಾಂಡೇ ತಗೊಳ್ಳಲ್ಲ, ತನ್ನ ದಾರಿಲೇ ತಾನು ನಡೀತಾ ಇದ್ದಾರೆ. ತೋರಿಸ್ತೀನಿ ಬಿಗ್ ಬಾಸ್, ಆನೆ ನಡೆದಿದ್ದ ದಾರಿ ಯಾವಾಗ್ಲೂ ಕರೆಕ್ಟ್ ಆಗಿರಲ್ಲ ಅಂತ. ಯಾವ ಸದಸ್ಯರ ತಂತ್ರವನ್ನು ನೀವು ಭಗ್ನಗೊಳಿಸಲು ಬಯಸುತ್ತೀರಿ? ಬಿಗ್ ಬಾಸ್, ಮೇ ಬಿ ಐ ಟೇಕ್ ಜಾನ್ವಿ ನೇಮ್. ಯಾಕಂದ್ರೆ ಜೊತೆಗೆ ಇದ್ದು ನಾನು ಪ್ರೂವ್ ಮಾಡ್ಕೊಳ್ತೀನಿ ಅಂದ್ರೆ ತುಂಬಾನೇ ಕಷ್ಟ ಆಗತ್ತೆ ಮುಂದಿನ ದಿನಗಳಲ್ಲಿ. ಅವ್ರ ತಂತ್ರ ಕುತಂತ್ರ ಏನೇ ನಡೆಸಿದ್ರು ಅವ್ರು ಅಲ್ದೇ ಇರೋದಕ್ಕೆ ಅವ್ರು ಎಷ್ಟು ಪ್ರಯತ್ನ ಮಾಡ್ತಾರೋ ಅಷ್ಟು ಅವ್ರು ಇನ್ನೂ ಫೇಕಾಗಿ ಕಾಣಿಸ್ಕೊಂತಾರೆ. ನನ್ನ ಹೊಡೆಯಕ್ಕಾಗ್ಲಿಲ್ಲ. ಈ ಚಟುವಟಿಕೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಧನ್ಯವಾದಗಳು ಬಿಗ್ ಬಾಸ್. ರಿಷಾ, ಮತ್ತೊಮ್ಮೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಶುಭವಾಗಲಿ. ಥ್ಯಾಂಕ್ ಯು.
ನಾನು ಕೂಡ ಬರ್ತೀನಿ. ಇಲ್ಲಿ ಮಾತ್ರ ಬರ್ಲಿ. ಬಲೆ 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 ಬಲೆ. Thank you so much. Hi, how are you? ಸಖತ್ತಾಗಿ ಹೊಡೆದಾಕಿದ್ರಿ. ಸಖತ್ ಖುಷಿ ಆಯ್ತು. ಹಾಯ್ ಕಾವ್ಯ, how are you? ಹಾಯ್ ಮಾಡು ಸರ್. ಓಪನ್ ಅಪ್ ಆಗ್ಬೇಕು. ನೋ ಸಾಕಾಗಲ್ಲ. ಹಾಯ್ ಧನುಸು. ಹಾಯ್ ರಾಶಿಕಾ. ಓ ಹಾಯ್, ಹಲೋ. ಸೂಪರ್. ಹಾಯ್ ಹಾಯ್ ಹಾಯ್. ಮೇಡಮ್ ಇರಿ ಇರಿ, ವೇಲ್ ಸಿಗಾಕಬಿಟ್ಟಿದೆ. ಓ ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ ಯು ರಿಲಿ. ಹಶೋ ಆದ್ರೆ ಯಾಕೆ 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 ಮೇಡಮ್ ಯಾಕೆ ಅಯ್ಯೋ 2 ದಿನ ನಿದ್ದೆ ಕೆಡಿಸ್ತಾರ. ಅಲ್ಲೇ ಗೊತ್ತಿಲ್ಲ. ಪರವಾಗಿಲ್ಲ, ನಮ್ಗೆ ಅಭ್ಯಾಸ ಇದೆ ಸರ್. ನಿದ್ದೆ ಕೆಡ್ತಿ ಹಗ್ ಮಾಡಕ್ ಬಂದ್ರೆ ಕನ್ನಡ ಹಗ್ ಮಾಡಿ. ಓ ಅಪ್ಪಿ, ನಾನು ಫಸ್ಟ್ ಬಂದೆ. ನಿಮ್ಮ ಪಪ್ಪಿ ಕತೆ ನಾನು ಫಸ್ಟ್ ಬಂದೆ. ಸ್ನಾನ ಮಾಡಿಲ್ಲ, 2 ದಿನ ಆಯ್ತು. ನಾಳೆಯಿಂದ ನೀಟಾಗಿ ಸ್ನಾನ ಮಾಡಿ ನೀಟಾಗಿ ಸ್ನಾನ ನಾವೇ ಸಕ್ಕತ್ತಾಗಿ ಕಾಣ್ಸಂಗ್ ಮಾಡ್ತೀನಿ. ನಿಮ್ಮ ಮನೇಲಿ ಇರೋರೆಲ್ಲ ಗೆಂತ ನೀನೆ. ಹೌದಾ? ಹಾಯ್ ಚೋಟ್ ಮೆಣಸಿನ್ಕಾಯಿ, ಹೇಗಿದ್ಯಾ ಅಮ್ಮ? ದೃಷ್ಟಿ ತಗೋಬಿಡಿ. ಹಾಯ್ 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 ಧ್ರುವಂತ್, ವಾಟ್ಸ್ಆಪ್. ಮಧ್ಯಾಹ್ನ 3:10. ಕನ್ನಡದ್ದು ಓಕೆ, ಅದನ್ನ ನಾವು ಲೇಟರ್ ಹೇಳ್ಬೋದಿತ್ತು. ಬಟ್ ಅವಳು ಇವಳು ಅಂದಾಗ ನನಗದು ಇಷ್ಟ ಇಲ್ಲ. ಯಾಕಂದ್ರೆ ಒಂದು ಟಾಸ್ಕ್ ಕೊಟ್ಟಾಗ ನಾನು ಅದನ್ನ ಮಾಡ್ತಾ ಇದ್ದೀನಿ ಪ್ರಾಂಪ್ಟ್ ಆಗಿ. ಅವಾಗ ಮಧ್ಯದಲ್ಲಿ ಮಾತಾಡಿ ಇಂಗ್ಲಿಷಲ್ಲಿ ಹಂಗೆ ನಾವು ನಮ್ಮ ಪೇಷನ್ಸ್ ಕಳ್ಕೋಬಾರ್ದು. ನಾವು ಕಳ್ಕೊಂಡು ಹೆಂಗೋ ಅದಕ್ಕೂ ಒಂದು ಪಾಯಿಂಟ್ ತಪ್ಪಾಗ್ತೀರಾ ಅವಾಗ. ಅದು ಒಂದು ಪಾಯಿಂಟ್ ಇದೆ. ನಾನು ಏನಕ್ಕೆ ಹಂಗೆ ಮಾತಾಡಿದೆ ಅಂತ ಅದು ಒಂದು ಪಾಯಿಂಟ್ ಇದೆಯಾ? ಬಟ್ ಏನ್ ಗೊತ್ತಾ, ಈಗ ಏನೋ ನೀವು ಹೇಳಕ್ ಬರ್ತೀರಾ, ನೀವೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ರೆ ಜನ ನೋಡುವಾಗ ಅಯ್ಯೋ ಅವ್ರ ಏಜ್ ಏನು, ನೀನು ಹೋಗು ಬಾ ಅವಳು ಇವಳು ಅಂತಾರೆ ಅಂತ. ಚೆನ್ನಾಗಿರಲ್ಲ. ಸ್ಕಿಟ್ಟಲ್ ಅಣ್ಣ ಅನ್ನಲ್ಲ ಅಂದೆ. ಈಗ ರಿಯಲ್ ಅನ್ನು ಇನ್ನೊಂದ್ಸಲಿ ನನ್ನ ಡಿಸಿಷನ್ ಕರೆಕ್ಟ್. ಆಕ್ಚುಲಿ ನಾವೆಲ್ಲರೂ ಆಲ್ಮೋಸ್ಟ್ ಎಷ್ಟು ಜೆನ್ಸೀಸ್ ಇದ್ದೀವಿ ನಾವಿಲ್ಲಿ. ಕರೆಕ್ಟ್ ತಾನೆ? ನಿಂಗೆ ನಾನು ಪಾಠ ಮಾಡ್ಕೊಡ್ತೀನಿ. ಆಮೇಲೆ ಜೆನ್ಸಿ ಲವ್ ಸ್ಟೋರಿ ಹೇಳ್ಕೊಡ್ತೀನಿ. ಆಯ್ತಾ? 3 ವಾರ ಮಿಸ್ ಆಗೋಯ್ತು. ಅಷ್ಟಿದ್ದಾಗ ಇಲ್ಲಿ ಇನ್ನೂ ಅವನ್ಗೆ ಪಾಠ ಮಾಡಿಲ್ಲ ನಾನು. ಜೆನ್ಸಿ ಪಾಠ ಆದ್ಮೇಲೆ ಅದ್ ಯಾರ್ಗೆ ಅದ್ ಗೊತ್ತಾಗ್ತದೆ. ನಿಮಗ್ ಪಾಠ ಹೇಳ್ಕೊಡ್ತೀರಾ? ಬಿ ಕೇರ್ಫುಲ್, ಇನ್ನೊಂದು ಎಂಟ್ರಿ ಇರುತ್ತೆ. ಇರ್ಲಿ. ನಿಮ್ಗೆ ಇದಾದ್ರೆ ಒಂದ್ಸಲ ಮಾತಾಡ್ಬಿಡಿ. ಈಗೆಲ್ಲ ನಿಮ್ಗೆ ಅನ್ಸ್ದಾಗ ಮಾತಾಡ್ಕೊಂಡ್ಬಿಡಿ. ಯಾಕಂದ್ರೆ ಯಾರೇನು ಚಿಕ್ಕವರಾಗಲ್ಲ. ಅದು ನನಗೆ ಇಷ್ಟ ಆಗ್ಲಿಲ್ಲ. ಅದ್ರಿಂದ ಯಾರೋ ಚಿಕ್ಕವರು ಆಗಲ್ಲ, ದೊಡ್ಡವರು ಆಗಲ್ಲ. ತಪ್ಪು ಕೋಪದಲ್ಲಿ ನಾನು ಮಾತಾಡದೆ ಅದು ಬಂತು ಅಂತ ನೀವು ಹೇಳಿದ್ರು ಹೇಳ್ಬಿಡಿ, ನಿಮ್ಗೆ ಅನ್ಸಿದ್ರೆ. ಇಲ್ಲ ಅನ್ನಿಸ್ತು ನನಗೆ. ಈ ಎಗುರಿಗೋಸ್ಕರ 3 ವಾರದಿಂದ ಕಾಯ್ತಾ ಇದ್ದೆ. ನಾನು ಹೇಳಿದೆ ಎಲ್ರಿಗೂ, ಎಲ್ ಬೇಕಾದ್ರೂ ಬಣ್ಣ ಬದಲಾಯಿಸಿ ನೋಡ್ತಾ ಇದ್ದೀರಿ. ನಾನು ಹೇಳ್ದಂಗೆ ಬ್ಯಾಕ್ ಹೋಮ್ ಏನು you're amazing, you're commanding. ಅದಿಲ್ಲ ಅಂತ ಕಾಣಿಸ್ತಾ ಇಲ್ವಾ? ಏನಿದೆ ಸ್ಟಾರ್ಟ್ ನೋಡಿ. ನನಗೆ ತಪ್ಪು ಅನ್ನೋ ಅಂದಾಗ ನಾನು ಮಾತಾಡಿದ್ದೀನಿ. ಇಂಡಿವಿಜುವಲ್ ಬೇಕು ಅಂತ. ಯಾವುದೋ ಈ ಬೊಂಬೆ ಯಾವುದೋ, ಮೇನಕಿಯ ಕುಲವೋ ಊರ್ವಶಿಯ ಕುಲವೋ, ಕಾಳಿದಾಸನ ಪ್ರೇಮ ಗೀತೆಯೋ ಕಾಳಿದಾಸ. ಅಣ್ಣ ತಂಗಿಯರ
ಯಾಕೆ ಗಿಲ್ಲಿ ಎಲ್ಲರಿಗೂ ಬೇಜಾರು ಮಾಡ್ಬಾರ್ದು? ಎಲ್ಲರೂ ಲವರ್ಸು. ನಾನು ನಿಂಗೆ ಪ್ರವಚನ ಮಾಡಿದ್ರೆ ಎಲ್ಲರೂ ನಿಂಗೆ ಲವರ್ಸ್ ಆಗ್ತಾರೆ. ನಿನ್ಗೆ ಇನ್ನೂ ಲವ್ ಪಾಠ ಆಗಿಲ್ಲ. ಇನ್ನೋದೆಲ್ಲ ನಿಜ ರೂಪದ ಪುಣ್ಯ, ನಿನ್ನ ಹಾಡು ಸಾಲೋದಿಲ್ಲ ಸಾರಣ್ಯ. ಕೂತ್ಕೋ. ನಾನು ಕೊಡ್ಬೇಕಾ? ಒಂಚೂರು ಸಪೋರ್ಟ್ ಕೊಡಿ. ಮನೋಲ್ಲಾಸವೇ ಆಟಗಳು ಒಂದ ಎರಡ ಮಧ್ಯಾಹ್ನ 3:30. ಇಬ್ರು ಕೈ ಇಟ್ಕೊಳ್ಳಿ. ಈಗೇನು ಅಂದ್ರೆ ಈ ದಿವಸ ಕೈ ಬಿಡಿ. ಈಗೇನು ಗೊತ್ತಾಯ್ತು? ಯಾಕಣ್ಣ ನಿಮ್ ಕಾಲಿ ಬಿಡ್ತೀನಿ ಬೇಡ ಕಾವು ಕಾವು ತೋರಿಸಿ ಕ್ಯಾಮ್ರಾಗೆಲ್ಲ ತೋರಿಸಿ. ಗಿಲ್ಲಿ ಅವ್ರಿಗೆ ಕಾವ್ಯ ಅವರು ಅಣ್ಣ ಅಂತ ಪ್ರೀತಿಯಿಂದ ರಾಗಿ ಕಟ್ಟಿದ್ದಾರೆ. ಅದನ್ನ ಗಿಲ್ಲಿ ಕಿದಾಕ್ತಾ ಕಣ್ಣಲ್ಲಿ ಬರುತ್ತೆ. ತಂಗೆ ತಲೆ ಕೆಡ್ಸ್ಕೊಬೇಡ, ಅವ್ನಿಗೆ ಬುದ್ಧಿ ಕಳಿಸ್ತೀನಿ. ಕಂಗ್ರಾಚುಲೇಷನ್ಸ್. ಮಧ್ಯಾಹ್ನ 3:45. ಏನಾಯ್ತಪ್ಪ? ಈ ಶೋ ಇಂದ ಬಹುಶಃ ನಾನು ಅಲ್ಲದೆ ಇರೋದೇ ನಾನು ಪೊಟ್ರೆ ಆಗ್ತಾ ಇದ್ದೀನಿ ಹೊರಗಡೆ ಅನ್ಸುತ್ತೆ. ಬ್ಯಾಕ್ ಟು ಬ್ಯಾಕ್ ನನಗೆ ಬಂದಿರೋರು ಮುಖವಾಡ 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 ಅಂತ ಇದ್ದಾರೆ. ನನಗೆ ಏನಕ್ಕೆ ಮುಖವಾಡ ಬೇಕಾಗಿದೆ ನನಗೆ ಗೊತ್ತಾಗ್ತಿಲ್ಲ. ನನಗೆ ಇಲ್ಲಿ ಮಲ್ಲಮ್ಮನ ಇಟ್ಕೊಂಡು ಅಥವಾ ಯಾವನಾದ್ರೂ ಇಟ್ಕೊಂಡು ನನಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಮುಖವಾಡ ಹಾಕಕ್ಕೆ? 10 ವರ್ಷದಿಂದ ಹಳ್ಳಿಯಿಂದ ಬಂದು ನನ್ನನ್ನು ನಾನು ಪ್ರಪಂಚದಲ್ಲಿ ನಾನು ಕಟ್ಕೊಂಡಿರೋ ನಾನು ಆಮ ಬ್ರ್ಯಾಂಡ್ ಯಾರ ಸಿಂಪತಿಂದ ಈಗ ಅದನ್ನ ಬಿಟ್ಟು ಧ್ರುವಂತನ್ನೋ ಇದನ್ನ ಕಟ್ಟಿರೋ ನಾನು ಇಲ್ಲಿ ಬಂದ್ಬಿಟ್ಟು ನನಗೆ ಮಲ್ಲಮ್ಮಂದು ಏನಾದರೂ ಬೇಕಾ ಇಟ್ಕೊಂಡು ನನ್ನ ಬ್ರ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಅಥವಾ ನನ್ನ ಮಾರ್ಕೆಟ್? ದಯವಿಟ್ಟು ನಾನೇ ಹೋಗ್ತೀನಿ. ನಾನು ಅಲ್ದಿರೋದನ್ನ ಈ ಶೋ ನನ್ನನ್ನು ಪೋರ್ಟ್ರೇ ಮಾಡ್ತಾ ಇದೆ ಅಂತಂದ್ರೆ ನನಗೆ ಈ ಶೋನು ಬೇಕಾಗಿಲ್ಲ. ನಾನು ಹೇಳೋದು ಬಿಕಾಸ್ ಐ ಆಮ್ ಅನ್ ಐಡೆಂಟಿಟಿ ವಿದೌಟ್ ದಿಸ್ ಶೋ. ಈಗ ನಾನು ಹೇಳ್ತೀನಿ ಕೇಳಿಸ್ಕತ್ತೀಯಾ? 100 ಜನ 100 ತರ ಮಾತಾಡ್ತಾರೆ. ಯಾಕೆ ತಲೆ ಕೆಡ್ಸ್ಕತ್ತೀಯ? ನೀನೇನು ಅಂತ ನಿನ್ನ ಮನಸ್ಸಾಕ್ಷಿ ಗೊತ್ತಿರ್ಬೇಕು. ಅಲ್ಲ ಬಂದವರೆಲ್ಲ ಏನೋ ಮುಖವಾಡ ಅವ್ರು ಹೇಳ್ತಾರೆ ನಿನ್ನೊಬ್ಬ ನಿನ್ನೊಬ್ಬ ಸ್ಟ್ರಾಂಗು ಅಂತ ಅನ್ಕೋ. ನೀನ್ ಔಟ್ ಮಾಡ್ಬೇಕು ಅಂತಾನೆ ಬಂದವರೆಲ್ಲ ಹಂಗೆ ಅಂತಾರೆ. ಅಂದ್ಬಿಟ್ಟು ಅದಕ್ಕೆ ನೀನು ಹಂಚ್ಕಂದಿ ದೂರ ಹೋಗ್ತೀಯಾ? ಇಲ್ಲಿವರೆಗೂ ಒಬ್ಬನೇ ಇದ್ದೀನಿ. ಇನ್ನು ಮುಂದೆ ಜೀವನ ಯಾರ ಸಪೋರ್ಟ್ ಯಾವ ಸಿಂಪತಿ ಇಲ್ದೇ ಇರ್ತೀನಿ. ಇಂಡಸ್ಟ್ರಿಲ್ ಆಗ್ಲಿಲ್ವಾ, ಹೀರೋ ಆಗ್ಲಿಲ್ವಾ, ನೋ ಪ್ರಾಬ್ಲಮ್. ಜಯ ಮಹಾಕಾಲ್ ಹೊರಟೋಗ್ತೀನಿ. ಎಲ್ಲಾದ್ರೂ ಹಿಮಾಲಯ ಕೂರ್ತೀನಿ. ಆದ್ರೆ ಬಾಸ್ ಯಾರು ಬೇಡ, ಬಾಸ್ ಯಾರು ಬೇಡ. ಅಲ್ಲ ಇಲ್ಲಿ ಅನ್ನಲ್ಲ. ಗೋರಕ್ಷಕ ಗೊತ್ತಾ? ನಮ್ದೇ ಇದೆ. ನಮಗ್ ಬೇಕಾದವ್ರದ್ದು ಗೋಶಾಲೆ. ಸಗಣಿ ಎತ್ಕೊಂಡು ಅಲ್ಲಿ 2 ಹೊತ್ತು ಊಟ ಮಾಡ್ಕೊಂಡು ಅಲ್ಲೂ ಯಾರು ಹಸು ಅಲ್ಲಿ ಯಾರು ಅನ್ನಲ್ಲ. ನಮ್ಮವರೇ ಇದ್ದವರೇ ನಮ್ಮವರೇ. ಅಣ್ಣ ನೀನ್ ಹಂಗಂತೀಯ ಅಲ್ವೋದ ಹಂಗಂದ್ರು ಏನ್ ಮಾಡ್ತೀಯ ನೀವು? ಅದು ಹೇಳಲೇಬೇಡಿ. ನಾನು ಹೇಳ್ತೀನಿ ಕೇಳಿಸ್ಕೋದ್ರು ಬಿಡಿ. ಒಂದ್ ನಿಮಿಷ 4 ಹಸು ಸಾಕ್ತೀನಿ, ಹಸು ಜೊತೆ ಇರ್ತೀನಿ, ಹಸು ಮಾತಾಡಲ್ಲ. ಸಂಜೆ 4:05. ಅಭಿ ಮಾಳ ನೀವು ಅಮ್ಮ 4 ಜನ ನನಗಿಲ್ಲಿ ಇಷ್ಟ. 4 ಜನ 4 ಕೋಟಿ ಅನ್ಕೋ. ನೀನ್ ಏನ್ ಅನ್ಕಡಿನಿ ಅದನ್ನ ಮಾಡು. ಸುಮ್ನೆ ತಲೆ ಕೆಡ್ಸ್ಕೊಂಡಿ ಮನ್ಸು ಕೆಡ್ಸ್ಕೊಂಡಿ ಆಸೆಗಳನ್ನ ಸಾಯ್ಸಕ್ ಹೋಗ್ಬೇಡ, ಕನಸುಗಳನ್ನ ಸಾಯ್ಸಕ್ ಹೋಗ್ಬೇಡ. ಇನ್ನೊಂದು ಹೇಳ್ತೀನಿ ಕೇಳಿ. ಈ ಜಾಗನ ದೇವಸ್ಥಾನ ಅನ್ಕೊಂಡಿದ್ದೀನಿ. ಈ ಕೈಯಿಂದ ಮೊಟ್ಟೆ ಮುಟ್ಟಿಲ್ಲ ನಾನು. ಐ ಆಮ್ ನಾನ್ ವೆಜಿಟೇರಿಯನ್. ಈ ಹೊಸಲು ತುಣಿಬೇಕಾದ್ರೆ ಎಲ್ಲಾನು ಬಿಟ್ಟು ಬಂದಿದ್ದೀನಿ. ಮೊಟ್ಟೆನೂ ಮುಟ್ಟಿಲ್ಲ ನಾನು. ಇದು ಇಲ್ಲಿವರೆಗೂ ಒಂದೇ ಒಂದು. ಆ ದೇವಿ ಮುಂದೆ ಹೋಗ್ತೀನಿ ನಾನು ಡೈಲಿ. ಮುಖವಾಡ ಹಾಕೊಂಡು ಮಗನ್ ನಾನು ಇಲ್ಲಿ ಆ ದೇವಿ ಮುಂದೆ ಹೋಗ್ಬೇಕು. ಇಲ್ಲಿ ಮುಖವಾಡ ಹಾಕೊಂಡು ನನಗೆ ಅಲ್ಲಿ ಪೂಜೆ ಶ್ಲೋಕ ಹೇಳ್ತೀನಿ ನಾನು. ಗೊತ್ತಾಯ್ತು ಅಂತ ಎಲಿಮೆಂಟ್ ಅಲ್ಲ ನಾನು. ಅಂತದ್ ಏನಾದ್ರೂ ನಾನು ಅಲ್ದಿರೋದು ಪುಟ್ರ ಆಗುತ್ತೆ ಅಂತಂದ್ರೆ ಸಿಂಪತಿ ಅನ್ನಕ್ಕೆ ಪಬ್ಲಿಸಿಟಿ. ಯಾಕೆ ನಾನು ಅಲ್ಲಿದ್ದೀನಿ ರೀಸನ್ ಕೊಟ್ಲಾ? ಆ ಟೈಮ್ ತುಂಬಾ ಯಾಕೆ ನಾನು ಅಳ್ತಾ ಇದ್ದೆ ಗೊತ್ತಿದ್ದೆ. ನಾವು ಬಂದಿರೋ ಜರ್ನಿ ನನಗ್ ಗೊತ್ತು. ಸಿಂಪತಿ ಬೇಕಾ ನನಗೆ? ಸಿಂಪತಿ ಸಪೋರ್ಟ್ ಅಂತ ಮುಖವಾಡ ಅಂತ
ಅಲ್ಲಿ ಬೇರೆ ಬಿಡು, ಆಚೆ ಬರ್ತಾ ಇರ್ತೀವಿ, ಹುಡುಗರು ಬರ್ತಾ ಇರ್ತಾರೆ. ರಘು ಅವರೇ, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ? ನೀವು ನಿಮ್ಮ ವೈಫ್ ಹಾಕೊಂಡು ಬದುಕ್ತಿದ್ದೆ ಯಾರು ಮನೇಲಿ. ತಿಳಿಲಾರ್ದು ಏನಂತ ಬಿಡ್ರಿ, ಯಾಕೆ ನೀವು ಇದು ಮಾಡ್ಕೋತೀರಿ? ನಿಮ್ ಜೊತೆ ಚೆನ್ನಾಗಿದ್ದು ನಾನು ಆಗ್ಬೇಕಮ್ಮ. ಅವ್ರ ಅಂತ ಮುಕ್ಕೋಡ ಇಲ್ಲ, ಸುಮ್ಮನೆ ಅವ್ರ ಮಂದಿ ಮಾತು ಅದಕ್ಕೆ ಇನ್ನೂ ನಿಲ್ತೀನಿ. ಇರೋಷ್ಟು ದಿವಸ ಇವ್ರ ಹಿಂದೆ ನಿಲ್ತೀನಿ. ಮುಕ್ಕೋಡನ ಎಸ್ ಮುಕ್ಕೋಡ ಇರೋಷ್ಟು ದಿವಸ ಇವ್ರ ಹಿಂದೆ ಹದ್ದಿನ ತರ ನಿಲ್ತೀನಿ. ನೋಡೋಣ ಇವ್ರ ದಾಟ್ಲಿ. ಇವ್ರು ಆಡೋ ಆಟ್ಕ ಇವ್ರನ್ನ ಮಲ್ಲಮ್ಮ ವೀಕ್ ಇದಾರೆ, ಅದೇ ನಾನ್ ನಿಲ್ತೀನಿ ಇವ್ರ ಹಿಂದೆ. ನಾನು ಹೋದ್ರು ಬೇಜಾರು. ಮಾತಾಡೋದು ನೀವು ಅಲ್ದಿರೋದ್ನ ಯಾವತ್ತು ಇದ್ ಮಾಡಕ್ ಹೋಗ್ಬಾರ್ದು. ಏಟ್ ಆಗ್ದಾಗ್ಲೂ ಕೆಲಸ ಮಾಡಿದ್ದೀನಿ ಮಲ್ಲವ. ಹೌದು, ಮತ್ತೆ ಕಷ್ಟ. ಕುಂಟ್ಕ ಮಾಡಿದ್ದೀನಿ, ದೇವ್ರ ಸತ್ಯವಾಗ್ಲೂ ಕುಂಟ್ಕ ಮಾಡಿದ್ದೀನಿ. ಯಾಕೆ ಅಂದ್ರೆ ನನ್ನ ಕೆಲಸ. ನಾನು ಇವತ್ತು ಅನ್ನ ತಿನ್ಬೇಕು ಅಂದ್ರೆ ಮಾಡ್ಲೇಬೇಕು, ದುಡಿಲೇಬೇಕು. ನಾನೇ ಅನ್ನ ತಿನ್ಬೇಕು, ನಾನ್ ದುಡ್ದೆ ಅನ್ನ ತಿನ್ಬೇಕು. ಏನ್ ಗೊತ್ತಿರ್ತದೆ ಜನರಿಗೆ? ಸತ್ಯಜಾಣ ಗೊತ್ತಿದ್ಯಾ? ಯಾರಿಗ್ ಗೊತ್ತಿರಲ್ಲ. ನಾಟಕ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಹೋದ. 15 ದಿನ ಏನ್ ಅರ್ಥ ಮಾಡ್ಕೊಂಡ ಅವನು? ಸಂಜೆ 4:50. ಚೇರ್ಸ್. ಹೇಳೋದು ಕುಡಿತೀನಿ ಕುಡಿ ಏನಿಲ್ಲ ಕಣ. ನಾನ್ ಮೇಲ್ಗಡೆ ಮುತ್ತು ಕೊಟ್ಟಿದ್ದು ನೀನು ಹಂಗೆ ಕೊಟ್ರು ಕುಡಿತೀನಿ, ತಲೆ ಕೆಡ್ಸ್ಕೊಬೇಡ. ಅದು ಲವ್ ಅಲ್ವಾ? ಹೌದು. ಎಲ್ಲೋ ನೋಡಿದೀನಿ ಅಂತ ಫೀಲ್ ಅಲ್ವಾ? ನನ್ಗೂ ಎಲ್ಲೋ ತುಂಬಾ ಕ್ಲೋಸ್ ಅನ್ನೋ ಫೀಲ್ ನನ್ಗೆ ಆಕ್ಚುಲಿ. ಹೌದು, ಗೊತ್ತೇ ಐತೆ ಅಲ್ಲ, ಎಲ್ಲೋ ನೋಡೋನಿ ಕಣ. ಎಲ್ಲ ಮುಂಚೆ ಇನ್ನೊಂದು ಟ್ರ್ಯಾಕ್ ಓಪನ್ ಆಗ್ತಿದೆ ನೋಡ. ಆಕ್ಚುಲಿ ಹೌದು, ನಂಗೆ ಕನೆಕ್ಷನ್ ಬರ್ತಾ ಇದೆ. ಎಲ್ಲೋ ನೋಡಿದೀನಿ, ಎಲ್ಲೋ. ಅವ್ನು ಯಾರನ್ನಾದ್ರೂ ಇಷ್ಟಪಡ್ಲಿ ಪಾಪ, ಎಲ್ಲ ಫ್ರೀಡಮ್. ನಾನು ಅವನ ಇಷ್ಟಪಡ್ಬೇಕು ಹೇಳೋ ಅಧಿಕಾರ ಇಲ್ಲ ಅವನಿಗೆ. ನೀನ್ ಇಷ್ಟಪಡ್ತಾನೆ ಇರ್ತೀಯಾ? ಈಗ ನಾನು ಯಾರನ್ನಾದ್ರೂ ಇಷ್ಟಪಡ್ಲಿ, ನೋ ಪ್ರಾಬ್ಲಮ್. ದುರ್ವಿಧಿಯೇ ಇದು. ಅಲ್ಲಿ ಹೇಳುವ ಸುಮ್ಮಿರು. ಬಾ ಕಂದ, ಬಾ ಬಾ ಬಾ. ನಾನು ಹೆಂಗಿದ್ರು ಬಟ್ಟೆ ಮಾಡಿಸ್ತಾ ಇದೀನಲ್ಲ, ಬಾ. ಎಲ್ಲಿ ಇದು? ಇಲ್ಲಿಟ್ಟಿದೆ ನೋಡು. ಆ ಕಡೆ ತಳ್ಬಿಡೋದನ್ ಕಾಲಲ್ಲಿ. ಕುಟ್ಟೆಯಲ್ಲಿ ಮೂಡಿದೆ ಕಾವ್ಯ, ನೀನ್ ನೋಡ್ಬೇಕು. ನೀನ್ ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡಿರ್ಬೇಕು. ಹೇಳ್ತಿದೀನಿ ಕೇಳು, ಲೈಟ್ ಆಗಿ ತಗೋಬೇಡ. ಇದ್ ನೋಡಿದು ಲೈಟ್ ಆಗಿ ತಗೋಬೇಡ ಈ ವಿಷಯಗಳನ್ನೆಲ್ಲ. ಸರಿ, ಹೋಗ್ ಬಂದ್ ಕ್ಲೀನ್ ಮಾಡಿ ಯಾಕೆ ಬಂದೆ? ವಾಪಸ್ಸು ನಾನ್ ಕರ್ದಿದ್ದವಳನ್ನ. ಹೌದಾ? ಸರಿ, ಮಾತಾಡಿ. ನೀಟಾಗಿ ನೀನ್ ಇದೆಯಣ್ಣ? ಇದೆಲ್ಲ ನಾನು ಯಾಕೆ ನೋಡ್ಬೇಕು? ಈ ಆರ್ಟ್ ಎಲ್ಲೋ ನೋಡಿದ್ದೀನಲ್ಲ, ಇದು ಡ್ರೆಸ್ಸು. ಈ ಆರ್ಟ್ ಎಲ್ಲೋ ನೋಡಿದ್ದೀನಲ್ಲ. ಲವ್ಲಿ ಅಂತ ಇತ್ತು, ಚೇಂಜ್ ಆಗ್ಬಿಟ್ಟೈತಲ್ಲ. ಸಂಜೆ 5:15. ರಿಷಾ, ಗೆಟ್ ರೆಡಿ. ನಿಮ್ಗೆ ಇದೇ ಪೊಸಿಷನ್ ಬರ್ಬೋದು. ನೋಡೋಣ ಎಷ್ಟ್ ಬೇಗ ಬರುತ್ತೆ ಅಂತ. ಏನ್ ನೋಟ್ ನಾನು ಫ್ರೀ ಇದ್ದೆ ಈಗ. ಫಸ್ಟ್ ಡೇ ಎಲ್ಲರೂ ಹಿಂಗೆ ಮಾತಾಡೋದು. ಯಾವ ತರ ಮೇಡಮ್ ಮಾತಾಡ್ತಾವ್ರ? ಯಾರು ಮೇಡಮ್? ನೋಡು, ಬೆಳಗ್ಗೆ ಬೆಂಕಿ ಅಂತ ಬಂತು, ಹೆಂಗ್ ಕೂತೈತಿ ಈಗ. ಅವರು ಎಲ್ಲ ಪ್ರೊಸೆಸಿಂಗ್ ಅಲ್ಲಿ ಇದೆ. ಅಲ್ಲ, ಹುಡುಗರು ಅಷ್ಟೇ ಬಿಡು. ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಏನ್ ಗೊತ್ತಾ, ಈಗ ಅವ್ರು ಬಂದ ತಕ್ಷಣ ಅವ್ರ ಮೇಲೆ ಹೋಗುತ್ತೆ ಫಸ್ಟ್ ಕ್ಯಾಮ್ರಾ. ಹೊಸದ ಮನೆಗೆ ಬಂದು ಅಂತ ಅಲ್ಲಿ ಎಷ್ಟು ಬೇಕೋ ಅಷ್ಟು ದಾಬಿಟ ಬರ್ತಾ ಇದೆ. ತಿರ್ಗಾ ಬರ್ತಾನೆ ಕಾವಿನ ಹತ್ರ ಸಾಯಂಕಾಲ. ಇವತ್ತು ಫುಲ್ ಮುಗಿಸ್ಬಿಟ್ಟು ಬಂದು ಮಾತಾಡ್ಸೋದು. ಇವತ್ತು ಫುಲ್ ಮುಗಿಸ್ಬಿಟ್ಟು ಬರ್ತಾನೆ. ನಾಳೆಯಿಂದ ನೋಡ್ರಿ ಇಬ್ರು. ಅಲ್ಲ, ಹುಡುಗರು ಅಷ್ಟೇ. ಸಂಜೆ 6:10. ಅಮ್ಮ ಎಲ್ಲ ಒಂದೊಂದು ಮಲ್ಲ ನನಗೆ ನನ್ನ ಮಗಳು. ಓಕೆ ಅಲ್ಲ, ಏನ್ ತೊಂದರೆ ಇಲ್ಲ. ಯಾರ ಮಾತಾಡ್ಬೇಕು ಇದ್ರ ಬಗ್ಗೆ? ನಿಮ್ದೇ ಸಾಕು. ನಮ್ದೇ ಸಾಕು. ಇನ್ನೊಬ್ರು ಅಲ್ಲ ಅಂದ್ರೆ ನೀವು ನನ್ನ ಮಗಳು ಆಯ್ತು ಅಷ್ಟೇ. ಇಷ್ಟು ಮಗ ಆಗಿದ್ದು ನನ್ನ ಮಗಳು. ಓಕೆ. ಮತ್ತೆ ನಾನೆಲ್ಲ ಕ್ಯಾಮ್ರಾ ಹೇಳ್ತೀನಿ ಎಲ್ಲ ಸುಳ್ಳು ಅಂತ. ಯಾರು ಇಲ್ಲಾರ್ದು ಒಂದ್ಸಲ ಹೇಳ್ಬಿಡ್ತೀನಿ. ಬೇಡಮ್ಮ, ಬೇಡವೇ ಬೇಡ. ಇದೆಲ್ಲ ಸುಳ್ಳು. ನಮಗೆ ತೋರ್ಸೋ ಅವಶ್ಯಕತೆನೇ ಇಲ್ಲ. ನಾನು ಹೇಳ್ತೀನಿ ಎಲ್ಲ ಬ್ಯಾಡ ಅಂತೆಲ್ಲ ಅಂತ. ಚಂದ್ರಣ್ಣ, ನನ್ನ ಪೊಸಿಷನ್ ಚೇಂಜ್ ಆಯ್ತು. ನೀವು ಮಾತ್ರ ಇನ್ನೂ ಅಲ್ಲೇ ಇದ್ದೀರಾ, ಅದೇ ಪೊಸಿಷನ್ ಅಲ್ಲಿ ಇದ್ದೀರಾ.
ಇಬ್ಬರಿಗೂ ಹೇಳ್ತೀನಿ 5 ಜನ ಹುಡುಗಿರಿದಾರೆ ಯಾರು ನೀನ್ ಯಾರ್ಯಾರಿಗೆ ಸಿಚುವೇಶನ್ಶಿಪ್ ಆಗ್ತೀಯಾ, ನೀನ್ ಯಾರ್ಯಾರಿಗೆ ಗೋಸ್ಟಿಂಗ್ ಮಾಡ್ತೀಯಾ, ನೀನ್ ಯಾರ್ಯಾರಿಗೆ ಲವ್ ಕ್ರಂಬ್ಲಿಂಗ್ ಮಾಡ್ತೀಯಾ, ಆತರ ಸೀಸನ್ ಲವ್ ಅಂತಾನು ಇದೆ. ಸೀಸನ್ ಅಂದ್ರೆ ಚಳಿಗಾಲಕ್ಕೆ, ಮಳೆಗಾಲ, ಬೇಸಿಗೆಕಾಲ. ಒಂದೊಂದು ಗರ್ಲ್ ಫ್ರೆಂಡ್ ಚೇಂಜ್ ಮಾಡ್ಬೋದು, ಅದು ನೀನ್ ಜೆನ್ಸಿ, ಅದು ಸಿಚುವೇಶನ್ಶಿಪ್. ಓಕೆನಾ. ಗೋಸ್ಟಿಂಗ್ ಅಂದ್ರೆ ನೀನ್ ಬರೀ ಸುಮ್ನೆ ಅವ್ರನ್ನ ನೋಡ್ತಾನೆ ಇರ್ತೀಯ. ಇವಾಗ ನೋಡು ಮನಸ್ಸರ್ ಹೋಗ್ತಾ ಇರ್ತೀಯ, ಬರೀ ನೋಡ್ತೀಯ, ಬಟ್ ನೀನ್ ಅವ್ರಂದ್ರೆ ಇಷ್ಟ ಅಂತಾನೆ ಹೇಳಲ್ಲ. ಇವಾಗ ಇವನ್ ಬರುತ್ತೆ ಬೆಂಚಿಂಗ್ ಅಂತ. ಬೆಂಚಿಂಗ್ ಅಂದ್ರೆ ಇವಾಗ ಗಿಲ್ಲಿಗೆ ಅದು ಹೇಳ್ ಮಾಡಿಸ್ದಂಗೆ. ಏನಕ್ಕಂತ ಅಂದ್ರೆ ಎಷ್ಟು ಜನನಾದ್ರೂ ಲವ್ ಮಾಡ್ಲಿ, ಏನಾದ್ರೂ ಇರ್ಲಿ, ಆದ್ರೂ ಒಂದ್ ಬ್ಯಾಕಪ್ ಇಟ್ಕೊಂಡವನೆ ಕವಿ ಅಂತಾರ. ಯಾರು ಬಿಟ್ಟೋಗ್ಲಿ ಇರ್ತಾಳೆ ಅಂತ ಅನ್ಬಿಟ್ಟು. ಆಮೇಲೆ ಇನ್ನೊಂದು ಲವ್ ಬೂಮಿಂಗ್. ಲವ್ ಬೂಮಿಂಗ್ ಅಂದ್ರೆ ಬರೀ ಗಿಫ್ಟ್ ಕೊಡೋದಷ್ಟೇ, ಆಯ್ತಾ? ಅಯ್ಯೋ ಆಯ್ತಾ. ಲವ್ ಬೂಮಿಂಗ್ ಅಂದ್ರೆ ಬರೀ ಗಿಫ್ಟ್ ಕೊಡ್ತಾನೆ ಇರೋದು. ಗಿಫ್ಟ್ ಕೊಡಕ್ಕೋಸ್ಕರ ಒಬ್ರು ಗರ್ಲ್ ಫ್ರೆಂಡ್ ಮಾಡ್ಕೊಂಡ್ಬಿಡೋದು. ವ್ಯಕ್ತಿಗತವಾಗಿ ಮೇ ಬಿ ವ್ಯಕ್ತಿ ಒಳ್ಳೆಯವರು ಅನ್ಸುತ್ತೆ ನೋಡಿದಾಗ, ಬಟ್ ಗೊತ್ತಿಲ್ಲ ಅನ್ಸುತ್ತೆ. ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ಬೋದೇನೋ, ಗೆಲ್ಲೇ ಬೇಕು ಅನ್ನೋ ತರ ಇರುತ್ತೆ. ನಾನು ಏನೇ ಮಾಡೋದು ಯಾವುದೋ ಇದ್ರಲ್ಲೆಲ್ಲ ತುಂಬಾ ವಿನ್ನರ್ ಅಂತೆ. ಹೌದಾ? ಇರ್ಬೋದು. ಬರೀ ಎಲ್ಲಾನು ಫಿಸಿಕಲ್ ಟಾಸ್ಕ್ ಆಗುತ್ತಾ ಜನ? ಹಂಗಿದ್ರೆ ಎಲ್ಲ ಬರೀ ಬಾಡಿ ಬಿಲ್ಡರ್ಸ್, ಅಥ್ಲೀಟ್ಸ್ ನ ಕರೆಸ್ಬೇಕು. ಯಾಕೆ ಮಲ್ಲಮ್ಮ ಅವ್ರನ್ನು ಕರೆಸ್ತಾರೆ ಅಂದ್ರೆ ಎಲ್ರಿಗೂ ಆಗೋ ತರ ಗೇಮ್ಸೇ ಕೊಡೋದು ಇಲ್ಲಿ. ಸ್ವಲ್ಪ ನಾವು ಹುಷಾರಾಗ್ಬಿಟ್ಟು ಮೈ ಮೇಲೆ ಗೆಲ್ಲ ಬಿದ್ರೆ ನಾವು ಅಪ್ಪಚ್ಚಿ ಆಗ್ಬಿಡ್ತೀವಿ ನೆಲಕ್ಕೆ ಅಷ್ಟೇ. ಅದಕ್ಕೊಂದು ಹುಷಾರಾಗಿರ್ಬೇಕು. ರಾತ್ರಿ 7:05. ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ. ಇವಳೆದುರು ಬಂದಾಗ ಹಳ್ಳಿ ಹಾಡು ಕೇಳಿಸುತ್ತೆ. ಬಾರೆ 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 ಹೊಂಬಿಸಲಲ್ಲೋ ಹಾಡ್ತೀರಲ್ಲ ಅಷ್ಟಿಷ್ಟಾನ. ಕೇಳೆ ಚಿನ್ನ ನೀನೇ ನನ್ನ ಒಲವಿನ ಬಣ್ಣ. ರತ್ತಿ ಬಂಗಾರದ ಜಿಂಕೆ ತತ್ತಿ ನಿನ್ನ ಮುತ್ತಿಡಲ. ಫೋಟೋ ಕೊಳ್ಳ ತಪ್ಪಿಕೊಳ್ಳ ಕೇಳ್ತೀಯಲ್ಲ. ಬ್ಯೂಟಿಫುಲ್ ಗರ್ಲ್, ಇವಳ ಮೇಲೆ ನೀವು ಯಾವಾಗ ಸ್ವಲ್ಪ ಗಮನ ಇಟ್ಟಿರಿ. ಅಲ್ಲೊಬ್ಬ ನೋಡಿ, ಅಲ್ಲೊಬ್ಬ ಕಣ್ಣಲ್ಲಿ ಅಲ್ಲಿ ಬನ್ನಿ ಹಾಕೊಂಡು ಒಬ್ಬ ನೋಡಿ ಗುರಾಯಿಸ್ತಾವನೆ. ಕಾವಿಗೆ ಎಂತ ಆಪ್ಷನ್ ನೋಡಿ ಇಲ್ಲಿ ಕಾವಿಗೆ. ಸೂರಜ್ ಸರ್, ನಮ್ಮ ಮನೆ ಬ್ಯೂಟಿಫುಲ್ ಗರ್ಲ್ ಹುಡುಗಿ ನೋಡಿ, ಹೈಟು ಗೀಟ್ ಅಲ್ಲ. ಅಲ್ಲಿ ನೋಡಿ, ಅಲ್ಲೇ ಒಬ್ಬ ವಿಲ್ಲನವನೇ, ತಲೆ ಕೆಡಿಸ್ಕೊಬಿಡಿ ನೀವು. ಕಾವಿಗೆ ಎಂತ ಆಪ್ಷನ್ ನೋಡ್ದ ಈಗ? ಏನಾದ್ರು ಬೆಳಿಗ್ಗೆ ಮೊಟ್ಟೆ ತಗೊಂಡು ಹೋಗ್ತೀನಿ. ಯಾವ್ದು ಕಾವು ಹೈಟ್ ಕರೆಕ್ಟ್ ಆಗಿ, ರಾಶಿ ಹೈಟ್ ಜಾಸ್ತಿ. ಸರಿ ಬಿಡು, ನಾನು ನಮ್ಮ ಇವರು ಕಾವ್ಯ ಅಂತ ನಿಮ್ ಸಿಸ್ಟರ್ ಇದ್ದಂಗೆ. ಕಾವ್ಯ ಅಂತ ನಿಮ್ ಸಿಸ್ಟರ್ ಮಗಳಿದ್ದಂಗೆ. ನಿಮ್ ಮದರ್ ತಮ್ಮ ಇದ್ದಂಗೆ. ತತ್ತರದ ಗಿಲ್ಲಿ ಅನ್ಯಾಯವಾಗಿ 3 ಅವರ್ ಮುಂಚೆ ಗಿಲ್ಲಿ ಬಲಿ ರಿಶು ರಿಶು ಅಂತ ಬಲಿ ಪಶು. ರಾಸಿಕಾ ಬಿಗ್ ಬಾಸ್ ಶುಭ ಸಂಜೆ. ಶುಭ ಸಂಜೆ ಬಿಗ್ ಬಾಸ್. ಬಿಗ್ ಬಾಸ್ ಸೀಸನ್ 12ರ ಮನೆಯಲ್ಲಿ 3ನೇ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಆಗಮಿಸಿರುವ ಸೂರಜ್, ನಿಮಗೆ ಸ್ವಾಗತ. ರಾತ್ರಿ 7:15. Yeah.
नाच ले तू नाच ले आसमां से कूद ले नाच ले तू नाच ले ತುಟಿ ಒಣಗತ್ತೆ ಏನು ಮಾಡೋಣ ಹಾಳು ಎಣ್ಣೆ ಜಟ ಬಿಡಬೇಕು ಕಮ್ಮಿ ಕುಡಿಯೋಣ ಎಣ್ಣೆ ಬಿಡೋದಕ್ಕೆ ಇಟ್ಟಿರುವ ಪಾಟಿ ಇದು ಬನ್ನಿ ಎಣ್ಣೆ ಬಿಡೋಣ ನಾಳೆಯಿಂದ ನಾವು ಬಾಟ್ಲಾಣೆ ಕುಡಿಯೋದಿಲ್ಲ ಇಂದು ಫುಲ್ಲು ಕುಡಿಯೋಣ ಫ್ರೆಂಡ್ಸ್ ಎಲ್ಲ ಕೈ ಹಾಕಿ ಜೋಡಿಸ್ರೋ ಟೇಬಲ್ ಓಪನ್ ದ ಬಾಟಲ್ ಓಪನ್ ದ ಬಾಟಲ್ ಓಪನ್ ದ ಬಾಟಲ್ ಓಪನ್ ದ ಬಾಟಲ್ ರಾತ್ರಿ 7:25. ಸೂರಜ್, ನೀವು ಈ ಮನೆಗೆ ಹೊಸಬರಾದರೂ ಈ ಮನೆಯ ಪರಿಚಯ ನಿಮಗೆ ಚೆನ್ನಾಗೇ ಇದೆ. ಹೌದು ಬಿಗ್ ಬಾಸ್. ಎಸ್. ಈ ಮನೆಯ ಸದಸ್ಯರ ಬಗ್ಗೆ ನಿಮ್ಮ ಮನದಾಳದ ಭಾವನೆಗಳನ್ನು ತಿಳಿಯಲು ಈಗ ಬಿಗ್ ಬಾಸ್ ಒಂದು ಚಟುವಟಿಕೆ ನೀಡುತ್ತಿದ್ದಾರೆ. ಬಿಗ್ ಬಾಸ್ ಕೇಳುವ ಪ್ರಶ್ನೆಗಳನ್ನು ಮನಸ್ಸು ಬಿಚ್ಚಿ ಉತ್ತರಿಸಿ. ಓಕೆ. ಸೂರಜ್, ನಿಮ್ಮ ಪ್ರಕಾರ ಈ ಮನೆಯ ಅತಿ ಸುಂದರವಾದ ಸ್ತ್ರೀ ಸದಸ್ಯೆ ಯಾರು? ಸೂಕ್ತ ಕಾರಣಗಳೊಂದಿಗೆ ಘೋಷಿಸಿ ಅವರಿಗೆ ಒಂದು ಕೆಂಪು ಗುಲಾಬಿಯನ್ನು ನೀಡಿ. ಓಕೆ. ಕೆ ಉಸಾರು. ಕೆ ಉಸಾರು. ಕೇನಾ? ರೋಸ್ ಅಲ್ವಾ ಇದು? ಹಾಂ ಬಿಗ್ ಬಾಸ್. ಸೊ ನಾನು ಕೆಂಪು ಗುಲಾಬಿಯನ್ನು ರಾಶಿಕಾ ಅವ್ರಿಗೆ ಕೊಡ್ತಾ ಇದ್ದೀನಿ, ಕೊಡೋಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಸ್ಟಾರ್ಟಿಂಗಿಂದನೂ ಸೀಸನ್ ಫಾಲೋ ಮಾಡ್ಕೊ ಬರ್ತಾ ಇದ್ದೀನಿ ಆ್ಯಂಡ್ ನನಗೆ ಅವ್ರು ಕ್ಯೂಟ್ ಅನ್ನಿಸ್ತಾರೆ. ಸೊ ಆ ಕಾರಣಕ್ಕೆ ರಾಶಿಕಾ ಅವ್ರು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೂರಜ್. ಈ ಮನೆಯ ಯಾವ ಒಬ್ಬ ಪುರುಷ ಸದಸ್ಯ ಹಾಗೂ ಒಬ್ಬ ಸ್ತ್ರೀ ಸದಸ್ಯೆಯ ಜೊತೆ ನೀವು ಗೆಳೆತನ ಆರಂಭಿಸಲು ಬಯಸುತ್ತೀರಿ? ಸೂಕ್ತ ಕಾರಣಗಳೊಂದಿಗೆ ಹೆಸರುಗಳನ್ನು ಸೂಚಿಸಿ ನಂತರ ಅವರಿಬ್ಬರಿಗೂ ಒಂದೊಂದು ಕೆಂಪು ಗುಲಾಬಿಯನ್ನು ನೀಡಿ. ಸೊ ನಾನು ಪುರುಷ ಸದಸ್ಯರಲ್ಲಿ ನಾನು ಈ ರೋಸನ್ನು ಗಿಲ್ಲಿಯವ್ರಿಗೆ ಕೊಡೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೇ ಬಿಗ್ ಬಾಸ್, ನಾನು ಸೀಸನ್ ಫಾಲೋ ಮಾಡ್ತಿರೋದ್ರಿಂದ ಗಿಲ್ಲಿಯವರು ತುಂಬ ಒಳ್ಳೆ ಎಂಟರ್ಟೈನರ್ ಆಗಿದ್ದಾರೆ ಮನೇಲಿ. ಸೊ ಆ ಕಾರಣಕ್ಕಾಗಿ ಗಿಲ್ಲಿಯವರು ಕೊಡ್ತೀನಿ. ಬನ್ನಿ ಸರ್. Amongst the ladies, I think, what's her name, Risha ಅವರು ಕೊಡೋಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಬಿಕಾಸ್ ಆ್ಯಸ್ ಶಿ ಈಸ್ ನ್ಯೂ, ಹೊಸೊಬ್ಬರಾಗಿರೋ ಕಾರಣದಿಂದ ಅವ್ರಿಗೆ ಸ್ವಲ್ಪ ವೆಲ್ಕಮ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಾನು ಈ ರೋಸನ್ ಕೊಡೋಕೆ ಇಷ್ಟಪಡ್ತೀನಿ. ಸೊ ಯಾ, ಕೊಡ್ಬೋದಾ? ಅಲ್ಲಿ ನೋಡ್ತಿದ್ದೆ ಲೈಕ್ ಬಿಗ್ ಬಾಸ್ ಅಲ್ಲಿ. ಸರಿ ಅಣ್ಣ. ಈ ಮನೆಯ ಯಾವ ಒಬ್ಬ ಪುರುಷ ಸದಸ್ಯ ಹಾಗೂ ಒಬ್ಬ ಸ್ತ್ರೀ ಸದಸ್ಯೆಯ ಆಟ ನಿಮಗೆ ಇಷ್ಟ ಇಲ್ಲ? ಸೂಕ್ತ ಕಾರಣಗಳೊಂದಿಗೆ ಹೆಸರುಗಳನ್ನು ಸೂಚಿಸಿ ಅವರಿಬ್ಬರಿಗೂ ಒಂದೊಂದು
ಕಪ್ಪು ಗುಲಾಬಿಯನ್ನು ನೀಡಿ. ಪುರುಷ ಸದಸ್ಯರಲ್ಲಿ ನಾನು ಮಾಡೋರ್ಗೆ ಕೊಡೋಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ನೋಡಿರೋ ಹಾಗೆ ತುಂಬ ಆ್ಯಕ್ಟಿವ್ ಆಗಿಲ್ಲ ಅವರು. ಸೊ ಆ ಕಾರಣಕ್ಕಾಗಿ ಮಾಡೋರು ಕೊಡೋಕೆ ಇಷ್ಟಪಡ್ತೀನಿ. ಬೇಜಾರು ಮಾಡ್ಕೋಬೇಡಿ ಬಾಸ್. ಸೊ ಈಗ ಫೀಮೇಲ್ ಕಂಟೆಸ್ಟೆಂಟ್ಸ್ ಅಂತ ಬಂದಾಗ ಅಶ್ವಿನಿ ಮ್ಯಾಮ್ ಅವ್ರಿಗೆ ಕೊಡೋಕೆ ಇಷ್ಟಪಡ್ತೀನಿ. ಬಿಕಾಸ್ ಈಗ ರೀಸೆಂಟ್ ಒಂದು ಎಪಿಸೋಡ್ ನೋಡಿದೆ, ಅಲ್ಲಿ ಕೆಲವು ಚರ್ಚೆಗಳನ್ನ ನೋಡಿದಾಗ ನನಗನ್ನಿಸ್ತು ಬೇಡದೇ ಇರೋ ರೀತಿಯಲ್ಲಿ ಅವರು ಒಬ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಅನ್ನಿಸ್ತು. ಸೊ ಅದೊಂದು ಕಾರಣಕ್ಕೆ ಮ್ಯಾಮ್. ಏನು ಥ್ಯಾಂಕ್ ಯು. ಸೂರಜ್, ಎಸ್ ಬಿಗ್ ಬಾಸ್. ಇನ್ನು ನಿಮ್ಮ ಮನಸ್ಸಿನಲ್ಲಿರುವಂಥ ಉಳಿದ ಭಾವನೆಗಳನ್ನು ಎಲ್ಲರೊಂದಿಗೆ ಬೆರೆತು ಈ ಮನೆಯಲ್ಲಿ ಜೀವಿಸ್ತಾ ಹಂಚಿಕೊಳ್ಳಿ. ಶುಭವಾಗಲಿ. ಖಂಡಿತ ಬಿಗ್ ಬಾಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಿಷಾ ರಿಷಾ ನೀನು ಬಿಟ್ಬಿಟ್ಯಾ? ಮನಸ್ಸಲ್ಲಿ ಅವಳು ಗೋಸ್ಟ್ ಮಾಡ್ಬಿಟ್ರು ನಿನ್ನ. ರಕುತದಿ ಬರದೇನು ಇದನ ಒಂದು ಬಾಯಿಲ್ ಒಂದು ನಿಮಿಷ ಸ್ಪಂದ ಬಾಯಿಲಿ ಒಳಗಡೆ ಚಳಿ ಹೊರಗಡೆ ಶೆಕೆ ಕಾಣ. ಖುಷಿ ಆಯ್ತು. ಏನೋ ಬೇಜಾರಾಯ್ತಾ ಮ್ಯಾಮ್? ಥ್ಯಾಂಕ್ ಯು. ಒಂದು ಪರ್ಸ್ಪೆಕ್ಟಿವ್ ನಮಗೂ ಅರ್ಥ ಆಗುತ್ತಲ್ಲ, ಒಳಗಡೆ ಇರ್ತೀವಿ ಬಟ್ ಒಂದು ಪರ್ಸ್ಪೆಕ್ಟಿವ್ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ದ ಹೆಲ್ಪ್. ಐ ವಾಸ್ ಟೆಲ್ಲಿಂಗ್ ಯು ವೇಟ್ ಅಂಡ್ ವಾಕ್. ನಿನಗೆ ಗೊತ್ತಿತ್ತಲ್ಲ ಇದು? ನಿಜ ಗೊತ್ತಿಲ್ಲ. ಕಳ್ಳಿ ನಿಜ ಗೊತ್ತಿಲ್ಲ. ನಾನು ಹುಡುಗಿ ಬರ್ತಾಳೆ ಅನ್ಕೊಂಡಿದ್ದೆ. ಇಲ್ಲ, ಹುಡುಗ ಬರ್ತಾನೆ ಅನ್ನೋದು ಗೊತ್ತಿತ್ತು. ಯಾಕಂದ್ರೆ ನಾವೆಲ್ಲ ಹುಡುಗನ್ನೇ ಕೇಳ್ತಾ ಇದ್ವಿ. ನಾನು ನಿಜ ಒಂದು ಹುಡುಗಿ ಬರ್ತಾಳೆ ನಾವು ನೆನ್ನೆ ಅಲ್ಲ ಮೊನ್ನೆ ಅನ್ಸುತ್ತೆ. ಅಯ್ಯೋ ಐ ಮಿಸ್ ಯು ಸೋ ಮಚ್. ರಾತ್ರಿ 7:55. ಇದ್ರು ಅಂತಂತೂ ತಿರ್ಗು ನೋಡ್ತಾ ಇಲ್ಲ. ಹೊಡೆದ ಮೇಲಂತೂ ಏನು ಅರ್ಚನೆ ಅನ್ನಿಸ್ತಾನೆ ಅವನು ನಿಜವಾಗ್ಲೂ. ಸೀರಿಯಸ್ ಅಲ್ಲ, ಒಂಚೂರು ತಿರುಗಾದ್ರೂ ನೋಡ್ಬೇಕು ತಾನೆ. ಅಲ್ಲಿ ಒಂಚೂರು ಹಾಯ್ ಅಂತ ಇದ್ದೀನಿ. ಏನು ನನ್ನ ಒಪಿನಿಯನ್ ಪ್ರಕಾರದ ನಾನು ಹೇಳ್ದೆ, ತಪ್ಪೇನಿದೆ? ಹೊಡೆದಕ್ಕೆ ಏನ್ ಮಾಡಕ್ಕಾಯ್ತದೆ? ನಂಗೆ ಈ ಥರ ಆಡೋರ್ ಕಂಡ್ರೆ ಹತ್ತು ಬಿಡುತ್ತೆ ನಿಜ. ಅಲ್ಲದ್ರು ಅಂತ ಮಾತಾಡಲ್ಲ ಬಿಡು. ಹೋದ್ರು ಅಲ್ಲೇ ಕೆಡ್ಸ್ಕೊಂಬಾರ್ದು. ಏನ್ ದಾರಿ ಮೇಲಿಂದ ಉದುರು ಬಿಟ್ಟಿರೋ ಏನ್ ಪ್ರಾಬ್ಲಮ್ ನಿಮ್ಗೆ? ನನ್ನಿಂದ ಏನಾದ್ರು ಪ್ರಾಬ್ಲಮ್ ನಿಜ ಹೇಳಿ. ನನ್ನಿಂದ ಪ್ರಾಬ್ಲಮ್ ನಿಮ್ಗೆ? ನಾನು ಬೆಳಗ್ಗೆಯಿಂದನೂ ಟ್ರೈ ಮಾಡ್ತಾ ಇದ್ದೀನಿ. ವೈ ದಟ್ ಆಟಿಟ್ಯೂಡ್? ನನ್ಗೆ ಅನ್ಸಲ್ವಾ ಅವಾಗ ಫೇಕ್ ಅಂತ ಅನ್ಸಲ್ವಾ? ನಿಮ್ಮ ಹತ್ರ ಏನೋ ಮಾತಾಡಿ. ನೋ ಹಾರ್ಡ್ ಫೀಲಿಂಗ್ಸ್. ನಿಮ್ಮ ಹತ್ರ ಏನೋ ಬೇಜಾರಿಲ್ಲ. ನೀವಿರೋದನ್ನ ನೀವು ವ್ಯಕ್ತಪಡಿಸ್ಕೊಂಡಿದ್ದೀರಿ. ನನಗೆ ನಂದೇ ಆದ ಬೇರೆದಿದೆ. ಸೊ ಐ ಹ್ಯಾವ್ ಬೀನ್ ಎಲ್ಲರ ಜೊತೆನೂ ಹೀಗೆ ಇದ್ದೀನಿ ಬೆಳಿಗ್ಗೆಯಿಂದ. So don't take it personal, man. Still I feel we are good. Yeah, fine. We'll see upcoming days. ಮೈಯೆಲ್ಲ ಉರ್ದೋಗ್ಬಿಡುತ್ತೆ ನನಗೆ ಇಂಥವ್ರು ಆಡಾಡ್ಕೊಂಡ್ರೆ. ನಿಜವಾಗ್ಲೂ ನನ್ನ ಕೈ ಫಸ್ಟ್ ಗ್ರಾಚಾರ ಬಿಡಿಸ್ಕೊಂಡ್ರೆ ಅವನೇ ಪೂಜೆ ಮಾಡಿಸ್ಕೊಂತಾನೆ. ಮಹಾ ಮಂಗಳಾರತಿ ಎತ್ತತ್ತೀನಿರು ಒಂದಿನ ನೋಡ್ಕೊಂಡು. ರಾತ್ರಿ 8:10. ಮತ್ತೆ ನೋಡಿದ್ರೆಲ್ಲ ಎಪಿಸೋಡ್ಸು? ನೋಡಿದ್ರು. ನಾನು ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದೆ. ಇಷ್ಟೊತ್ತಿಗೆಲ್ಲ ನಿದ್ದೆ ಮಾಡಿ ಎದ್ದೇಳೋ ಟೈಮ್. ಸೊ ಇನ್ನೂ ಕಷ್ಟ ಸೈಕಲ್ಗೆ ಅಡ್ಜಸ್ಟ್ ಆಗೋದು. ತಲೆ ಕೆಡಿಸ್ಕೊಂಬಿಡಿ. 2 ದಿನದಲ್ಲಿ ಚೇಂಜ್ ಆಗ್ಬಿಡುತ್ತೆ. 2 ಅಲ್ಲ, ಒಂದಿನ. ಹೌದಾ? ಸೈಕಲ್ ಅಂತ ಒಂದಿನ ಹಿಂಸೆ ಬಿಡ್ಬೋದು ಅಷ್ಟೇ ಮಲಗಕ್ಕೆ ನೀವು. ಇವರೊಬ್ಬರೇ ಏನು ಬಿಲ್ಡಪ್ ಕೊಡದೆ ಬಿಟ್ಟಿಗೆ ಬಂದು ಎಲ್ಲ ಸ್ಟಾರ್ಟಿಂಗ್ ಎಲ್ಲರೂ ಒಳಗೆ ಬರ್ಬೇಕಂದ್ರೆ ಎಲ್ರದ್ದು ಬಿಲ್ಡಪ್ ಇರ್ತದೆ. ಇಲ್ಲ ಒಳಗೆ ಬಂದಮೇಲೆ ಎಲ್ಲ ಟುಸ್ ಪಟಾಕಿದೆ. ನೀವೇನು ಟುಸ್ ಅಂತ ಬಂದಿದ್ದೀರಾ, ಆಮೇಲೆ ಬಿಲ್ಡಪ್ ತಗೊಂತೀರ ಆಚೆ ಫುಲ್ ಒಂದು 2-3 ದಿನ ಆದಮೇಲೆ. ಹೊರಗಿಂದ ನೋಡೋದು ಬೇರೆ ಬ್ರೋ. ಒಳಗೆ ಬಂದ್ಮೇಲೆ ಇದೆಲ್ಲ ಕತೆ. ಮೈಂಡು ಡಮಾರ್, ಊಟ ಡಮಾರ್, ಸ್ಟ್ರೆಂತ್ ಡಮಾರ್, ನಿದ್ದೆ ಡಮಾರ್ ಎಲ್ಲ ಗೊತ್ತಾಗುತ್ತೆ ಬಿಡಿ. ತಲೆ ಕೆಡ್ಸ್ಕೊಂಬಿಡಿ ಜಾಸ್ತಿ. ಡೋಂಟ್ ಗೆಟ್ ಭಯಪಡಿಸೇವೆ ಅನ್ಕೋಬಿಡಿ ಬ್ರೋ. ಐ ಆಮ್ ಆ್ಯಕ್ಚುಲಿ ಸೂಪರ್ ನರ್ವಸ್. ಇದು ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ತಲೆನೇ ಕೆಡ್ಸ್ಕೊಂಬಿಡಿ. ಏನು ಗೊತ್ತಾ, ಎಲ್ಲರೂ ಒಳ್ಳೆಯವ್ರೆ. ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಒಳ್ಳೆಯವ್ರೆ. ಸಿಚುವೇಶನ್ಸ್ ಇಲ್ಲಿ ಬರೋ ಸಿಚುವೇಶನ್ಸ್ ಹಂಗಿರುತ್ತೆ. ಅದಕ್ಕೋಸ್ಕರ ಹಂಗೆ ರಿಯಾಕ್ಟ್ ಮಾಡ್ತಾರೆ. ಯಾರನ್ನೂ ಜಾಸ್ತಿ ಕ್ಲೋಸ್ ಮಾಡ್ಕೊಂಬಿಡಿ, ಯಾರನ್ನೂ ಜಾಸ್ತಿ ದೂರ ಮಾಡ್ಕೊಂಬಿಡಿ.